ಇಂದು ನಾನು ಏನು ಮಾಡಲು ಹೊರಟಿದ್ದೇನೆ? ನಾನು ಕನ್ನಡಿಯಲ್ಲಿ ನನ್ನ ಮುಖವನ್ನು ನೋಡಿಕೊಂಡೆ. ಇಡೀ ಬಡಾವಣೆಯಲ್ಲಿ ವಿಧೇಯ ಮಗ ಎಂದು ಕರೆಸಿಕೊಳ್ಳುತ್ತಿದ್ದ ಅರ್ಚಿತ್ ನಾನೇನಾ? ಇಂದು ನಾನು ನನ್ನ ತಾಯಿಯನ್ನು, ನನ್ನ ಗುರುತಿನ ಅಡಿಪಾಯವನ್ನು ಎಲ್ಲೋ ದೂರದ ಅಪರಿಚಿತರ ಮಧ್ಯೆ ಬಿಟ್ಟು ಬರಲು ಪ್ಲಾನ್ ಮಾಡಿಕೊಂಡಿದ್ದೆ. ಸಮುದ್ರದ ಅಲೆಗಳು ಆ ಮಹಿಳೆಯ ಪಾದಗಳಿಗೆ ಅಪ್ಪಳಿಸುತ್ತಿದ್ದವು. ಆದರೆ ಅವಳಿಗೆ ಆ ತಂಪಿನ ಅರಿವಾಗುತ್ತಿರಲಿಲ್ಲ. ಅವಳ ಕಣ್ಣುಗಳು ಶೂನ್ಯವಾಗಿದ್ದವು. ನೆನಪುಗಳಿಂದ ಹೊರಗೆ ಎಲ್ಲೋ ಅಲಿಯುತ್ತಿದ್ದವು. ಸ್ವಲ್ಪ ದೂರದಲ್ಲಿ ನಿಂತಿದ್ದ ಅವಳ ಮಗ ಪದೇ ಪದೇ ಗಡಿಯಾರ ನೋಡುತ್ತಿದ್ದನು. ಮನೆಯಲ್ಲಿ ಸೊಸೆಯ ಕೋಪ ಅವನಿಗಾಗಿ ಕಾಯುತ್ತಿತ್ತು. ಎಲ್ಲಿಯವರೆಗೆ ಅಮ್ಮ ಅಮ್ಮ ಅಂತ ಇರುತ್ತೀಯಾ ಎಂದು ಬೆಳಿಗ್ಗೆ ಆಡಿದ ಮಾತುಗಳು ಈಗಲೂ ಅವನ ಕಿವಿಗಳಲ್ಲಿ ಮೊಳಗುತ್ತಿದ್ದವು. ಒಂದೋ ನಾನು ಇಲ್ಲವೇ ನಿನ್ನ ಕಾಯಿಲೆ ಬಿದ್ದಿರುವ ಅಮ್ಮ. ಇದು ಕೊನೆಯ ಎಚ್ಚರಿಕೆಯಾಗಿತ್ತು. ಅಮ್ಮ ಇಲ್ಲೇ ಕುಳಿತುಕೊಳ್ಳಿ, ನಾನು ಈಗಲೇ ಬರುತ್ತೇನೆ ಎಂದು ಅವನು ಹೇಳಿದಾಗ ಅವನ ಧ್ವನಿ ನಡುಗಿತು. ಆ ಮಹಿಳೆ ಆದೇಶ ಪಾಲಿಸಿದವಳಂತೆ ಮೌನವಾಗಿ ಮರಳಿನ ಮೇಲೆ ಕುಳಿತಳು. ಮನೆಗೆ ಮರಳಿದಾಗ ಸಮುದ್ರ ಹಿಂದೆ ಉಳಿದಿತ್ತು. ಆದರೆ ಪಶ್ಚಾತ್ತಾಪ ಅವನ ಹಿಂದೆಯೇ ಬಂದಿತ್ತು. ನನ್ನ ಹೆಸರು ಅರ್ಚಿತ್. ನಾನು ನನ್ನ ತಾಯಿಯ ಒಬ್ಬನೇ ಮಗ. ನನ್ನ ತಾಯಿ ನನ್ನನ್ನು ಬೆಳೆಸಲು ತನ್ನ ಇಡೀ ಜೀವನವನ್ನು, ಯೌವನವನ್ನು ಮತ್ತು ಪ್ರತಿಯೊಂದು ಅಪೂರ್ಣ ಇಚ್ಛೆಯನ್ನು ಬಲಿ ನೀಡಿದ್ದಳು. ಇಂದು ನಾನು ಅವಳನ್ನು ಬಿಟ್ಟು ಬಂದಿದ್ದೆ. ಅವಳು ನನಗೆ ಒಂದು ಹೊರೆಯಾಗಿ, ಒಂದು ಅಡೆತಡೆಯಾಗಿ ಕಾಣಲಾರಂಭಿಸಿದ್ದಳು. ನನ್ನ ನೆನಪಿನ ಪುಟಗಳು ಬಹಳ ಮಂಜಾಗಿವೆ. ಆದರೆ ಅಮ್ಮನ ಆ ಉದಾಸೀನ, ಆದರೆ ಹೊಳೆಯುವ ಮುಖ ಯಾವಾಗಲೂ ನೆನಪಿರುತ್ತದೆ. ನಾನು ಪ್ರಜ್ಞೆ ಬಂದಾಗ ನನ್ನನ್ನು ಒಂದು ಹಸಿ ಗೋಡೆಯ ಮನೆಯ ಅಂಗಳದಲ್ಲಿ ಕಂಡುಕೊಂಡೆ. ಅಜ್ಜ ಅಜ್ಜಿ ಮುದಿಯಾಗಿದ್ದರು ಮತ್ತು ಅಮ್ಮ ಯಾವಾಗಲೂ ಕೆಲಸದಲ್ಲಿ ಮಗ್ನಳಾಗಿರುತ್ತಿದ್ದಳು. ಕೆಲವೊಮ್ಮೆ ಬಟ್ಟೆ ಒಗೆಯುತ್ತಿದ್ದಳು, ಇನ್ನು ಕೆಲವೊಮ್ಮೆ ಅಂಗಳ ಗುಡಿಸುತ್ತಿದ್ದಳು. ಅಮ್ಮ, ಯಾಕೆ ಅಳುತ್ತಿದ್ದೀಯಾ? ಅಜ್ಜ ಏನಾದರೂ ಅಂದ್ರಾ ಎಂದು ನಾನು ಒಂದು ಬಾರಿ ಅವಳ ಮಡಿಲಿನಲ್ಲಿ ತಲೆಯಿಟ್ಟು ಕೇಳಿದ್ದೆ. ನನ್ನ ಪುಟ್ಟ ಕೈ ಅವಳ ಕೆನ್ನೆಯನ್ನು ಮುಟ್ಟುತ್ತಿತ್ತು. ಅವಳು ತಕ್ಷಣವೇ ತನ್ನ ಕಣ್ಣೀರು ಒರೆಸಿಕೊಂಡು ಉದಾಸೀನದ ನಗೆ ಬೀರುತ್ತಾ ಹೇಳಿದಳು, ಇಲ್ಲ ನನ್ನ ಮಗನೇ, ಯಾರು ಅಳುತ್ತಿದ್ದಾರೆ? ನಿನ್ನ ಕಣ್ಣಿನಲ್ಲಿ ಏನೋ ಬಿದ್ದಿರಬಹುದು. ಅದಕ್ಕೆ ನಿನಗೆ ಹಾಗೆ ಅನ್ನಿಸುತ್ತಿದೆ. ಮಗ ತನ್ನ ಜೊತೆಗಿದ್ದಾನೆ ಎಂದು ಅಮ್ಮ ಬಹಳ ಖುಷಿಯಾಗಿದ್ದಾಳೆ ಎನ್ನುತ್ತಿದ್ದಳು. ನಾನು 2 ವರ್ಷದವನಿದ್ದಾಗಲೇ ನನ್ನ ತಂದೆ ತೀರಿ ಹೋಗಿದ್ದರು. ಕುಟುಂಬದವರು ವಿಧವೆ ಅಮ್ಮನನ್ನು ಹೊರೆ ಎಂದು ಭಾವಿಸಿದರು ಮತ್ತು ದುರಾಸೆಯ ಚಿಕ್ಕಪ್ಪ ಹಾಗೂ ಕಟು ಹೃದಯದ ಚಿಕ್ಕಮ್ಮ ನಮ್ಮನ್ನು ಮನೆಯಿಂದ ಹೊರಹಾಕಿದರು. ಆಸರೆ ಸಿಕ್ಕಿದ್ದು ಅಜ್ಜನ ಮನೆಯಲ್ಲಿ. ಆದರೆ ಅಲ್ಲಿಯೂ ಬಡತನದ ನೆಲೆ ಇತ್ತು. ಒಂದು ದಿನ ಅಜ್ಜ ಅಮ್ಮನಿಗೆ ಹೇಳುತ್ತಿರುವುದನ್ನು ನಾನು ಕೇಳಿಸಿಕೊಂಡೆ. ಮಗಳೇ, ನಮ್ಮ ಜೀವಕ್ಕೆ ಗ್ಯಾರಂಟಿ ಇಲ್ಲ. ಇಂದು ಇದ್ದೇವೆ, ನಾಳೆ ಇಲ್ಲ. ನೀನು ಇನ್ನು ಯುವತಿ. ಈಗ ತಾನೇ ಜೀವನ ಶುರುವಾಗಿದೆ. ಆದ್ದರಿಂದ ಮದುವೆ ಮಾಡಿಕೊ. ಅಂದರೆ ನಿನ್ನದೊಂದು ಸಂಸಾರವಾಗುತ್ತದೆ. ಒಬ್ಬಂಟಿಯಾಗಿ ಜೀವನ ಕಳೆಯಲು ಸಾಧ್ಯವಿಲ್ಲ ಮಗಳೇ. ಅಮ್ಮ ಅಂದು ಮೊದಲ ಬಾರಿಗೆ ಜೋರಾದ ಧ್ವನಿಯಲ್ಲಿ ಮತ್ತು ನೇರವಾದ ಧಾಟಿಯಲ್ಲಿ ಉತ್ತರಿಸಿದಳು. ಅಪ್ಪ, ನನ್ನ ಮಗನೇ ನನಗೆ ಆಸರೆಯಾಗುತ್ತಾನೆ. ನಾನು ಅವನ ಜೊತೆ ಜೀವನ ಕಳೆಯುತ್ತೇನೆ. ಆದರೆ ಈಗ ಇನ್ಯಾವುದೇ ಪುರುಷನ ಹೆಸರನ್ನು ನನ್ನ ಹೆಸರಿನ ಜೊತೆ ಸೇರಿಸುವುದಿಲ್ಲ. ನನಗೆ ಮಲತಂದೆ ನನ್ನ ಮಗನ ಜೊತೆ ಕೆಟ್ಟದ್ದಾಗಿ ನಡೆದುಕೊಳ್ಳಬಹುದು ಅಥವಾ ಅವನಿಗೆ ಸಿಗಬೇಕಾದ ಪ್ರೀತಿಯನ್ನು ನೀಡದೇ ಇರಬಹುದು ಎಂಬ ಭಯವಿದೆ. ಅವನ ತಪ್ಪೇನಿದೆ? ನನ್ನ ಕಾರಣದಿಂದಾಗಿ ಅವನು ತನ್ನವರ ಮಧ್ಯೆಯೇ ಅಪರಿಚಿತನಾಗುವುದು ನನಗೆ ಇಷ್ಟವಿಲ್ಲ. ನಾನು ಅವನಿಗೆ ಅನಾಥ ಎಂಬ ಭಾವನೆ ಬರಲು ಬಿಡುವುದಿಲ್ಲ. ಅಂದು ಮತ್ತು ಇಂದು ಅಮ್ಮ ತನ್ನ ಯೌವನವನ್ನು ಸಂಪೂರ್ಣವಾಗಿ ಎಲ್ಲೋ ಹೂತು ಹಾಕಿದಂತಾಗಿತ್ತು. ಅವಳು ವಿಧವೆಯಾದಾಗ ಕೇವಲ 25 ವರ್ಷದವಳಾಗಿದ್ದಳು. ಆದರೆ ಅವಳು ನನಗಾಗಿ ಪ್ರತಿಯೊಂದು ಸೌಲಭ್ಯವನ್ನು, ಪ್ರತಿಯೊಂದು ಸಂಬಂಧವನ್ನು ತಿರಸ್ಕರಿಸಿದ್ದಳು. ಅರ್ಚಿತ್ ಮಗನೇ, ಇಂದು ಅಜ್ಜನ ಆರೋಗ್ಯ ಬಹಳ ಹದಗೆಟ್ಟಿದೆ. ನೀನು ಮನೆಯಲ್ಲೇ ಇರು, ನಾನು ಸ್ವಲ್ಪ ಕೆಲಸ ಮುಗಿಸಿಕೊಂಡು ಬರುತ್ತೇನೆ ಎಂದು ಅಮ್ಮ ತನ್ನ ಹರಿದ ದುಪ್ಪಟ್ಟವನ್ನು ತಲೆ ಮೇಲೆ ಹಾಕಿಕೊಂಡು ಹೇಳುತ್ತಿದ್ದಳು. ಅವಳ ಧ್ವನಿಯಲ್ಲಿ ದುರ್ಬಲತೆ ಇತ್ತು, ಆದರೆ ಧೈರ್ಯ ಬೆಟ್ಟದಂತಿತ್ತು. ಅವಳ ಕೈಗಳಲ್ಲಿ ಬೇರೆಯವರ ಮನೆಯಲ್ಲಿ ಪಾತ್ರೆ ತೊಳೆದು ನೆಲ ಒರೆಸಿ ಮೂಡಿದ ಗುರುತುಗಳಿದ್ದವು. ಅಂದರೆ ನನ್ನ ಶಾಲೆಯ ಫೀಸ್ ಕಟ್ಟಲು ಸಾಧ್ಯವಾಗಲಿ ಎಂದು ಇಡೀ ದಿನ ಶ್ರಮ ಪಡುತ್ತಿದ್ದಳು. ಅಜ್ಜ ತೀರಿ ಹೋದ ಮೇಲೆ ನಮ್ಮ ಪರಿಸ್ಥಿತಿ ತೀರಾ ಕಷ್ಟವಾಯಿತು. ಅಜ್ಜಿ ಕೂಡ ಹಾಸಿಗೆ ಹಿಡಿದಿದ್ದರು. ಆದರೆ ಅಮ್ಮ ಧೈರ್ಯ ಕಳೆದುಕೊಳ್ಳಲಿಲ್ಲ. ಹಣ ಹೆಚ್ಚು ಖರ್ಚು ಮಾಡಬಾರದೆಂದು ಕೆಲವೊಮ್ಮೆ ಅವಳಿಗೆ ಅನಾರೋಗ್ಯ ಕಾಡಿದಾಗಲೂ ಸಹ ಅವಳು ಮಾತ್ರೆ ತೆಗೆದುಕೊಳ್ಳುತ್ತಿರಲಿಲ್ಲ. ನೀನು ಈ ಹಣ ಇಟ್ಟುಕೋ, ನಾಳೆ ನಿನ್ನ ಶಾಲೆಯ ಟ್ರಿಪ್ ಇದೆಯಲ್ಲ, ಅಲ್ಲಿ ಕೆಲಸಕ್ಕೆ ಬರುತ್ತದೆ ಎಂದು ಅವಳು ಯಾವಾಗಲೂ ಹೇಳುತ್ತಿದ್ದಳು. ಆದರೆ ನನಗಾಗಿ ಅವಳು ಒಂದಕ್ಕಿಂತ ಒಂದು ಒಳ್ಳೆಯ ಶೂಗಳು, ಹೊಸ ಬಟ್ಟೆಗಳು ಮತ್ತು ಶುಭ್ರವಾದ ಡ್ರೆಸ್ಸನ್ನು ಸಮಯಕ್ಕೆ ತರುತ್ತಿದ್ದಳು. ನನಗೆ ಎಂದಿಗೂ ಯಾವುದರ ಕೊರತೆಯೂ ಕಾಡದಂತೆ ನೋಡಿಕೊಂಡಳು. ಒಂದು ಬಾರಿ ನನಗೆ ಅತಿಯಾದ ಜ್ವರ ಬಂದಾಗ ಅವಳು ಇಡೀ ರಾತ್ರಿ ನನ್ನ ಪಕ್ಕದಲ್ಲೇ ಕುಳಿತಿದ್ದಳು. ಕೊರೆಯುವ ಚಳಿಯ ರಾತ್ರಿಯಲ್ಲಿ ಅವಳ ಹತ್ತಿರ ಹೊದ್ದುಕೊಳ್ಳಲು ಸರಿಯಾದ ಕಂಬಳಿ ಕೂಡ ಇರಲಿಲ್ಲ. ಆದರೆ ಅವಳು ನನ್ನನ್ನು ತನ್ನ ಬೆಚ್ಚನೆಯ ಮಡಿಲಿನಲ್ಲಿ ಅಡಗಿಸಿಟ್ಟುಕೊಂಡಿದ್ದಳು.
ಅಮ್ಮ ನೀವು ಮಲಗಿಕೊಳ್ಳಿ, ನಾನು ಈಗ ಸರಿಯಾಗಿದ್ದೇನೆ, ಜ್ವರ ಕಡಿಮೆಯಾಗಿದೆ ಎಂದು ನಾನು ಕಾಳಜಿಯಿಂದ ಹೇಳಿದ್ದೆ. ನೀನು ಸರಿಯಾದ ಮೇಲೆ ಮಗನೇ ನನಗೆ ನಿದ್ರೆ ಬರುವುದು. ಕೇವಲ ನೀನು ಓದಿ ದೊಡ್ಡ ಮನುಷ್ಯನಾಗು, ನನ್ನೆಲ್ಲ ಸುಸ್ತು ಮಾಯವಾಗುತ್ತದೆ ಎಂದು ಅವಳು ನನ್ನ ಹಣೆ ಸವರಿದಳು. ನನ್ನ ಅಮ್ಮನಿಲ್ಲದೆ ಒಂದು ಕ್ಷಣವೂ ಇರಲು ಸಾಧ್ಯವಿಲ್ಲ ಎಂದು ಆ ಸಮಯದಲ್ಲಿ ನನಗೆ ಅನಿಸುತ್ತಿತ್ತು. ಅವಳು ನನ್ನನ್ನು ಬಿಟ್ಟು ಹೋಗಬಾರದು ಎಂದು ಅವಳ ಕೈ ಹಿಡಿದುಕೊಂಡೇ ಮಲಗುತ್ತಿದ್ದೆ. ಕಾಲವು ರೆಕ್ಕೆ ಕಟ್ಟಿ ಹಾರಿತು. ನಾನು ಓದಿ ಒಂದು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಒಳ್ಳೆಯ ಪೊಸಿಷನ್ನಲ್ಲಿ ಕೆಲಸ ಮಾಡಲು ಶುರು ಮಾಡಿದೆ. ಈಗ ಪರಿಸ್ಥಿತಿ ಬದಲಾಗಿತ್ತು. ನಾವು ಅಜ್ಜನ ಆ ಹಳೆಯ ಹಸಿ ಗೋಡೆಯ ಮನೆಯನ್ನು ರಿಪೇರಿ ಮಾಡಿಸಿ ಒಂದು ಹೊಸ ಮತ್ತು ಅದ್ಭುತವಾದ ಮನೆ ಕಟ್ಟಿಸಿದೆವು. ನಾನು ಈಗ ಒಬ್ಬ ಯಶಸ್ವಿ ಯುವಕನಾಗಿದ್ದೆ. ನನ್ನ ಏಕೈಕ ಉದ್ದೇಶ ಅಮ್ಮನಿಗೆ ಎಲ್ಲ ಸುಖಗಳನ್ನು ನೀಡುವುದಾಗಿತ್ತು. ಈಗ ನೀವು ಯಾರ ಮನೆಗೂ ಕೆಲಸಕ್ಕೆ ಹೋಗುವ ಅಗತ್ಯವಿಲ್ಲ ಅಮ್ಮ. ನೀವು ವಿಶ್ರಾಂತಿ ಪಡೆಯಿರಿ ಮತ್ತು ನಾನು ನಿಮ್ಮ ಸೇವೆ ಮಾಡುತ್ತೇನೆ ಎಂದು ನಾನು ಪ್ರೀತಿಯಿಂದ ಅವಳ ಕೈ ಹಿಡಿದು ಹೇಳಿದೆ. ಅಮ್ಮನ ಕಣ್ಣುಗಳಲ್ಲಿ ಖುಷಿಯ ನಕ್ಷತ್ರಗಳು ಮಿನುಗಿದವು. ಮಗನೇ, ನೀನು ಯಶಸ್ವಿಯಾದೆ. ನನ್ನ ಹಲವು ವರ್ಷಗಳ ಪ್ರಾರ್ಥನೆಯನ್ನು ಭಗವಂತ ಕೇಳಿದ. ಈಗ ನನ್ನದೊಂದು ಆಸೆ ಎಂದರೆ ಈ ಮನೆಗೆ ಒಬ್ಬಳು ಒಳ್ಳೆಯ ಸೊಸೆ ಬರಲಿ. ಅವಳು ಈ ಖಾಲಿ ಮನೆಯನ್ನು ತುಂಬಲಿ. ಆಗ ನಾನು ನೆಮ್ಮದಿಯಿಂದ ಸಾಯಬಹುದು ಅಂದಳು. ನನ್ನ ಕಂಪನಿಯಲ್ಲಿ ಕೆಲಸ ಮಾಡುವಾಗಲೇ ನನಗೆ ಶಿವಾನಿ ಇಷ್ಟವಾದಳು. ಅವಳು ಸುಂದರಿ, ವಿದ್ಯಾವಂತೆ ಮತ್ತು ಉನ್ನತ ಆಲೋಚನೆಗಳ ಹುಡುಗಿಯಾಗಿದ್ದಳು. ನಾನು ಅಮ್ಮನ ಹತ್ತಿರ ನನ್ನ ಇಷ್ಟದ ಬಗ್ಗೆ ಹೇಳಿದಾಗ ಅವಳು ಒಂದು ಕ್ಷಣವೂ ಯೋಚಿಸಲಿಲ್ಲ. ಕಾಯಿಲೆ ಇದ್ದರೂ ಕೂಡ ಮರುದಿನವೇ ಸಂಬಂಧ ಬೆಳೆಸಲು ಶಿವಾನಿ ಮನೆಗೆ ತಲುಪಿದಳು. ಅರ್ಚಿತ್ನ ಇಷ್ಟವೇ ನನ್ನ ಇಷ್ಟ ಎಂದು ಅಮ್ಮ ಖುಷಿಯಿಂದ ಶಿವಾನಿಯ ತಲೆ ಸವರಿ ತನ್ನ ಬಳಿ ಇದ್ದ ಏಕೈಕ ಚಿನ್ನದ ಬಳೆಗಳನ್ನು ಅವಳಿಗೆ ತೊಡಿಸಿದಳು. ಮದುವೆಯ ತಯಾರಿ ಶುರುವಾಯಿತು. ಅಮ್ಮ ತನಗಾಗಿ ಒಂದು ಹೊಸ ಸೀರೆಯನ್ನು ಕೊಂಡುಕೊಳ್ಳಲಿಲ್ಲ. ಅವಳು ಯಾರದೋ ಮದುವೆಗೆ ವರ್ಷಗಳ ಹಿಂದೆ ಹುಟ್ಟಿದ್ದ ಅದೇ ಹಳೆಯ ರೇಷ್ಮೆ ಸೀರೆಯನ್ನು ಒಗೆದು ಪ್ರೆಸ್ ಮಾಡಿಸಿಕೊಂಡಳು. ಇದು ನನ್ನ ಮಗನ ಖುಷಿ, ಇದರಲ್ಲಿ ನನಗ್ಯಾಕೆ ಖರ್ಚು? ನಾನು ಬಟ್ಟೆ ಏನು ಮಾಡಲಿ? ನೀನು ಸೊಸೆಗಾಗಿ ಒಳ್ಳೆಯ ಒಡವೆ ಮಾಡಿಸು. ಅವಳು ಹೊಸಬಳು, ಅವಳಿಗೆಲ್ಲ ಒಳ್ಳೆಯದಾಗಿಯೇ ಇರಬೇಕು ಎಂದು ಅವಳು ಎಲ್ಲರ ಹತ್ತಿರ ಹೇಳುತ್ತಿದ್ದಳು. ಆದರೆ ಇದೇ ಸಮಯದಲ್ಲಿ ಅಮ್ಮನ ಆರೋಗ್ಯ ಹದಗೆಡಲಾರಂಭಿಸಿತ್ತು. ಹಲವು ವರ್ಷಗಳ ಪರಿಶ್ರಮ, ಸರಿಯಾದ ಆಹಾರ ಸಿಗದಿರುವುದು ಮತ್ತು ಮೌನವಾಗಿ ಎಲ್ಲವನ್ನೂ ಸಹಿಸಿಕೊಂಡ ಕಾರಣದಿಂದ ಡಿಪ್ರೆಷನ್ ಅವಳ ಮೆದುಳಿನ ಮೇಲೆ ಪರಿಣಾಮ ಬೀರಲು ಶುರು ಮಾಡಿತ್ತು. ಮದುವೆಗೆ ಕೆಲವು ದಿನಗಳ ಮೊದಲು ಅವಳಿಗೆ ಮೊದಲ ಬಾರಿ ಮರೆಗುಳಿತನ ಬಂದಿತ್ತು. ಅವಳು ಅಚಾನಕ್ಕಾಗಿ ಎಲ್ಲವನ್ನೂ ಮರೆತು ಬಿಟ್ಟಳು. ಕೊನೆಗೆ ನನ್ನನ್ನು ಗುರುತಿಸಲು ನಿರಾಕರಿಸಿದಳು. ನೀನು ಯಾರು? ನನ್ನ ರೂಮಿಗೆ ಯಾಕೆ ನುಗ್ಗಿದ್ದೀಯಾ? ಹೊರ ಹೋಗು ಇಲ್ಲಿಂದ ಎಂದು ಅವಳು ಕಿರುಚಲಾರಂಭಿಸಿದಳು. ಅವಳ ಕಣ್ಣುಗಳಲ್ಲಿ ಆ ಮಮತೆ ಮಾಯವಾಗಿತ್ತು. ಅಲ್ಲಿ ಕೇವಲ ಭಯ ಮತ್ತು ಅಪರಿಚಿತ ಭಾವವಿತ್ತು. ಡಾಕ್ಟರ್ ಚೆಕಪ್ ಮಾಡಿದ ಮೇಲೆ ತಿಳಿಸಿದರು. ಅಂದರೆ ಇದು ಡಿಮೆನ್ಷಿಯಾ, ಇದು ಭೀಕರ ಮಾನಸಿಕ ಒತ್ತಡ ಮತ್ತು ಹಳೆಯ ಆಘಾತಗಳ ಫಲಿತಾಂಶ ಎಂದು ಹೇಳಿದರು. ಭಯದ ಸ್ಥಿತಿಯಲ್ಲಿ ಅವಳು ಎಲ್ಲವನ್ನೂ ಮರೆಯುತ್ತಿದ್ದಳು. ಆದರೆ ಅವಳು ಸರಿಯಾದಾಗ ಅವಳಿಗೆ ತನ್ನ ಕಾಯಿಲೆಯ ಅರಿವೇ ಇರುತ್ತಿರಲಿಲ್ಲ. ಅವಳು ಮತ್ತೆ ಅದೇ ಪ್ರೀತಿ ನೀಡುವ ಅಮ್ಮನಾಗುತ್ತಿದ್ದಳು. ಮದುವೆಯಾಯಿತು. ಶಿವಾನಿ ಮನೆಗೆ ಬಂದಳು. ಆರಂಭದ ಕೆಲವು ತಿಂಗಳುಗಳು ಹೇಗೋ ಕಳೆದವು. ಆದರೆ ನಂತರ ಅಮ್ಮನಿಗೆ ಬರುವ ಅಟ್ಯಾಕ್ಗಳು ನಿಧಾನವಾಗಿ ಹೆಚ್ಚಾಗತೊಡಗಿದವು. ಅವಳು ಕೆಲವೊಮ್ಮೆ ಕಿಚನ್ನಲ್ಲಿ ಉರಿಯುತ್ತಿರುವ ಒಲೆಯನ್ನು ಹಾಗೇ ಬಿಟ್ಟು ಬರುತ್ತಿದ್ದಳು. ಇನ್ನು ಕೆಲವೊಮ್ಮೆ ಮಧ್ಯರಾತ್ರಿ ಮನೆಯ ಮೇನ್ ಗೇಟ್ ತೆರೆದು ಹೊರಗೆ ಹೊರಟು ಹೋಗುತ್ತಿದ್ದಳು ಮತ್ತು ಕೆಲವೊಮ್ಮೆ ಶಿವಾನಿಯನ್ನು ನೋಡಿ ಇವಳು ಕಳ್ಳಿ ಎಂದು ಗಲಾಟೆ ಮಾಡುತ್ತಿದ್ದಳು. ಅರ್ಚಿತ್, ಇದೇನು ತಮಾಷೆ? ನಿನ್ನ ಅಮ್ಮ ಇಂದು ಮತ್ತೆ ನನ್ನ ಬಟ್ಟೆಗಳನ್ನು ಅಲ್ಮಾರಿಯಿಂದ ತೆಗೆದು ಅಂಗಳಕ್ಕೆ ಎಸೆದಿದ್ದಾರೆ ಮತ್ತು ಇವು ಬೇರೆಯವರದ್ದು ಎಂದು ಹೇಳುತ್ತಿದ್ದಾರೆ. ನಾನು ಇದೆಲ್ಲವನ್ನು ಇನ್ನೂ ಸಹಿಸಲು ಸಾಧ್ಯವಿಲ್ಲ ಎಂದು ಶಿವಾನಿ ಕೋಪದಿಂದ ಅಬ್ಬರಿಸಿದಳು. ಶಿವಾನಿ, ಪ್ಲೀಸ್, ಅವಳು ಕಾಯಿಲೆಯಿಂದ ಬಳಲುತ್ತಿದ್ದಾಳೆ. ಅವಳು ಬೇಕೆಂದೇ ಹೀಗೆ ಮಾಡುವುದಿಲ್ಲ. ನೀನು ಸ್ವಲ್ಪ ತಾಳ್ಮೆಯಿಂದ ಇರು ಎಂದು ನಾನು ಅವಳನ್ನು ಅಪ್ಪಿಕೊಂಡು ಶಾಂತಗೊಳಿಸಲು ಪ್ರಯತ್ನಿಸಿದೆ. ತಾಳ್ಮೆಯಿಂದ ಇರಬೇಕಾ ಅರ್ಚಿತ್? ನಾನು ಇಲ್ಲಿ ಹೆಂಡತಿಯಾಗಿ ಬಂದಿದ್ದೇನೆ ಹೊರತು ನರಸಾಗಿ ಅಲ್ಲ. ಮನೆಗೆ ಯಾರಾದರೂ ಬಂದಾಗ ನನ್ನ ಅತ್ತೆ ಮಾನಸಿಕ ರೋಗಿ ಎಂದು ಹೇಳಲು ನನಗೆ ಮುಜುಗರವಾಗುತ್ತದೆ. ಬಡಾವಣೆಯಲ್ಲಿ ವಿಚಿತ್ರವಾಗಿ ಮಾತನಾಡುತ್ತಾರೆ. ಅವರ ಜೊತೆಗಿದ್ದು ನಾನು ಕೂಡ ಹುಚ್ಚಿಯಾಗುತ್ತೇನೆಂದು ನನಗನ್ನಿಸುತ್ತದೆ. ಒಂದು ಅವರನ್ನು ಯಾವುದಾದರೂ ಹುಚ್ಚಾಸ್ಪತ್ರೆಗೆ ಕಳುಹಿಸು, ಇಲ್ಲದಿದ್ದರೆ ನಾನೇ ಹೊರಟು ಹೋಗುತ್ತೇನೆ ಎಂದು ಶಿವಾನಿ ಆಡಿದ ಮಾತುಗಳು ವಿಷದಿಂದ ತುಂಬಿದ್ದವು. ನಿಧಾನವಾಗಿ ಶಿವಾನಿಯ ಪ್ರತಿದಿನದ ದೂರುಗಳು ನನ್ನ ಹೃದಯದಲ್ಲಿ ಜಾಗ ಪಡೆಯಲು ಶುರು ಮಾಡಿದವು. ನಾನು ಆಫೀಸ್ನಿಂದ ಸುಸ್ತಾಗಿ ಬಂದಾಗ ಶಿವಾನಿಯ ತೀಕ್ಷ್ಣ ಮಾತುಗಳನ್ನು ಮತ್ತು ಹಂಗಿಸುವುದನ್ನು ಎದುರಿಸಬೇಕಾಗುತ್ತಿತ್ತು. ಜನರ ವಿಚಿತ್ರ ನೋಟಗಳು ನನಗೆ ಹೊರೆಯಾಗತೊಡಗಿದವು. ನನ್ನ ಪ್ರಗತಿ, ನನ್ನ ಯೌವನ, ಜೀವನದ ನೆಮ್ಮದಿ ಮತ್ತು ನನ್ನ ಹೊಳೆಯುವ ಭವಿಷ್ಯ ಆ ಕಾಯಿಲೆ ಬಿದ್ದ ಮಹಿಳೆಯ ಕಾರಣದಿಂದ ಪಣಕ್ಕಿಡಲಾಗಿದೆ ಎಂದು ನನಗೆ ಅನಿಸತೊಡಗಿತು. ನನಗೆ ಜನ್ಮ ನೀಡಿದ ಆ ಮಹಿಳೆ ಈಗ ನನಗೆ ಶತ್ರುವಿನಂತೆ ಕಾಣಲಾರಂಭಿಸಿದಳು. ನೀನು ಏನು ಪರಿಹಾರ ಕಂಡುಕೊಂಡೆ? ಶಿವಾನಿ ಕೇಳಿದಳು.
ನಾನು ಅವರನ್ನು ಯಾವುದೇ ಆಸ್ಪತ್ರೆಗೆ ಕಳುಹಿಸಲು ಸಾಧ್ಯವಿಲ್ಲ. ಜನರು ಮಾತನಾಡುತ್ತಾರೆ ಎಂದು ಒಂದು ರಾತ್ರಿ ನಾನು ಬೇಸರದಿಂದ ಶಿವಾನಿಯನ್ನು ಕೇಳಿದೆ. ನೀನೇ ಹೇಳು, ಹಾಗಾದರೆ ಇದರ ಪರಿಹಾರವೇನು? ಅವಳು ಹೇಳಿದಳು, ಪರಿಹಾರವಂತೂ ಬಹಳ ಸಾಧಾರಣವಾಗಿದೆ. ಅವರನ್ನು ಯಾವುದಾದರೂ ಬೇರೆ ನಗರಕ್ಕೆ ಕರೆದುಕೊಂಡು ಹೋಗಿ ಬಿಟ್ಟು ಬಾ. ಅಲ್ಲಿ ಅವರನ್ನು ಯಾರೂ ಗುರುತಿಸಬಾರದು ಮತ್ತು ಅವರಿಗೆ ನಮ್ಮ ವಿಳಾಸವೂ ಸಿಗಬಾರದು. ಒಂದು ವೇಳೆ ಅವರು ಇಲ್ಲೇ ಇದ್ದರೆ ನಮ್ಮ ಜೀವನ ನರಕವಾಗುತ್ತದೆ. ನೋಡು ಅರ್ಚಿತ್, ನಾವು ನಮ್ಮ ಜೀವನ ಬದುಕಬೇಕು, ನಮ್ಮ ಭವಿಷ್ಯದ ಬಗ್ಗೆ ಯೋಚಿಸಬೇಕು. ಎಲ್ಲಿಯವರೆಗೆ ಈ ಹೊರೆಯನ್ನು ಹೊರುತ್ತಾ ಇರುತ್ತೀಯಾ? ಶಿವಾನಿ ನನ್ನ ಹೆಗಲ ಮೇಲೆ ತಲೆಯಿಟ್ಟು ಮೆಲ್ಲನೆ ಮತ್ತು ಸ್ಪಷ್ಟವಾಗಿ ಹೇಳಿದಳು. ಅಂದು ರಾತ್ರಿ ನಾನು ಒಂದು ಕ್ಷಣವೂ ಮಲಗಲು ಸಾಧ್ಯವಾಗಲಿಲ್ಲ. ಆತ್ಮಸಾಕ್ಷಿಯ ಧ್ವನಿ ಜೋರಾಗಿತ್ತು. ಆದರೆ ಹೆಂಡತಿಯ ಮೇಲಿನ ಪ್ರೀತಿ ಮತ್ತು ನೆಮ್ಮದಿಯ ಜೀವನ ನಡೆಸುವ ಆಸೆ ಅದಕ್ಕಿಂತ ಹೆಚ್ಚು ಶಕ್ತಿಯುತವಾಗಿತ್ತು. ನಾನು ನಿರ್ಧಾರ ಮಾಡಿದೆ, ಎಂದಿಗೂ ಮರಳಿ ಬರಲು ಸಾಧ್ಯವಾಗಬಾರದು. ಅಂತಹ ಜಾಗದಲ್ಲಿ ಬಿಟ್ಟು ಬರುತ್ತೇನೆ ಎಂದು ನಿರ್ಧರಿಸಿದೆ. ಸೂರತ್ನ ಸಮುದ್ರದ ದಡ ಈ ಕೆಲಸಕ್ಕೆ ಅತ್ಯಂತ ಸೂಕ್ತವಾಗಿತ್ತು. ಅಲ್ಲಿ ಬಹಳ ಜನಸಂದಣಿ ಇರುತ್ತಿತ್ತು ಮತ್ತು ಅಮ್ಮನಿಗೆ ಹೆಚ್ಚಾಗಿ ಹಗಲಿನ ಸಮಯದಲ್ಲೇ ಅಟ್ಯಾಕ್ ಬರುತ್ತಿತ್ತು. ಇಂದು ಅದೇ ಅಶುಭ ದಿನವಾಗಿತ್ತು. ನಾವು ಎಲ್ಲೋ ಪ್ರವಾಸಕ್ಕೆ ಹೋಗುತ್ತಿದ್ದೇವೆ ಎಂದು ನಾನು ಅಮ್ಮನಿಗೆ ಸುಳ್ಳು ಹೇಳಿದೆ. ಅವಳು ಸಣ್ಣ ಮಕ್ಕಳಂತೆ ಖುಷಿಯಾಗಿದ್ದಳು. ಅವಳು ಅದೇ ಹಳೆಯ ರೇಷ್ಮೆ ಸೀರೆ ಉಟ್ಟಿದ್ದಳು. ಅರ್ಚಿತ್ ಮಗನೇ, ನಿಜವಾಗಿಯೂ ನೀನು ನನ್ನನ್ನು ಸಮುದ್ರ ತೋರಿಸಲು ಕರೆದೊಯ್ಯುತ್ತಿದ್ದೀಯಾ? ನೀನು ಎಷ್ಟು ಒಳ್ಳೆಯ ಮಗ ಎಂದು ಅವಳು ಮುಗ್ಧತೆಯಿಂದ ನನ್ನ ಕೈ ಹಿಡಿದು ಕೇಳಿದಳು. ಹೌದು ಅಮ್ಮ, ನೀವು ಬಹಳ ದಿನಗಳಿಂದ ಮನೆಯಲ್ಲೇ ಇದ್ದೀರಿ. ಇಂದು ನಾವು ಸುತ್ತಾಡೋಣ ಎಂದು ನಾನು ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡುವ ಧೈರ್ಯವಿಲ್ಲದೆ ದೃಷ್ಟಿ ತಿರುಗಿಸಿ ಹೇಳಿದೆ. ನಾವು ಸಮುದ್ರದ ದಡಕ್ಕೆ ತಲುಪಿದೆವು. ಅಲ್ಲಿ ಜನರ ಬಹಳ ದೊಡ್ಡ ಗುಂಪೇ ಇತ್ತು. ಸಮುದ್ರದ ಅಲೆಗಳು ಅಬ್ಬರಿಸುತ್ತಿದ್ದವು. ಮಕ್ಕಳು ತಮ್ಮ ತಂದೆ ತಾಯಿ ಜೊತೆ ಮರಳಿನ ಮನೆ ಕಟ್ಟುತ್ತಿದ್ದರು. ಎಲ್ಲೆಡೆ ನಗು, ಖುಷಿ ಇತ್ತು. ಆದರೆ ನನ್ನ ಎದೆಯಲ್ಲಿ ಒಂದು ಭಯಾನಕ ಮೌನ ಹರಡಿತ್ತು. ನಾನು ನನ್ನ ಅಮ್ಮನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದೆ. ಆದರೆ ನಾವು ಜನರ ಮಧ್ಯೆ ತಲುಪುತ್ತಿದ್ದಂತೆಯೇ ಅಮ್ಮನ ಕೈ ಸಡಿಲವಾಗುತ್ತಿರುವುದನ್ನು ನಾನು ಗಮನಿಸಿದೆ. ಅವಳ ದೃಷ್ಟಿ ಅಲೆಯತೊಡಗಿತು. ಅದೇ ವಿಶೇಷ ರೀತಿಯ ಅಟ್ಯಾಕ್ ಈಗ ಅವಳ ಮುಖದಲ್ಲಿ ಕಾಣಿಸಲಾರಂಭಿಸಿತು. ಅರ್ಚಿತ್, ನಾವು ಎಲ್ಲಿಗೆ ಬಂದಿದ್ದೇವೆ? ಇಷ್ಟೊಂದು ಜನರು ಯಾರು? ನನ್ನ ಮನೆಯಲ್ಲಿದೆ? ಅವಳ ಧ್ವನಿಯಲ್ಲಿ ಗಾಬರಿ ಮತ್ತು ಅಪನಂಬಿಕೆ ಇತ್ತು. ಇದೇ ನಾನು ಕಾಯುತ್ತಿದ್ದ ಅವಕಾಶವಾಗಿತ್ತು. ನಾನು ಮೆಲ್ಲನೆ, ಆದರೆ ಬೇಕೆಂದೇ ನನ್ನ ಕೈಯನ್ನು ಅವಳ ಕೈಯಿಂದ ಬಿಡಿಸಿಕೊಂಡೆ. ಅವಳು ಒಂದು ಕ್ಷಣ ನಿಂತಳು. ಯಾವ ಆಸರೆಯ ಮೇಲೆ ಅವಳು ಇದುವರೆಗೆ ನಿಂತಿದ್ದಳೋ ಅದು ಈಗ ಕಳೆದು ಹೋಗುತ್ತಿದೆ ಎಂದು ಬಹುಶಃ ಅವಳಿಗೆ ಅರಿವಾಗಿತ್ತು. ಅರ್ಚಿತ್ ಮಗನೇ, ಎಲ್ಲಿ ಹೋದೆ ನೀನು? ನನ್ನ ಕೈ ಹಿಡಿದುಕೋ. ಇಲ್ಲಿ ಬಹಳ ಜನಸಂದಣಿ ಇದೆ. ನಾನು ಕಳೆದು ಹೋಗುತ್ತೇನೆ. ನನಗೆ ಭಯವಾಗುತ್ತಿದೆ ಅರ್ಚಿತ್. ಅವಳು ಹುಚ್ಚಿಯಂತೆ ಸುತ್ತಲೂ ನೋಡಲಾರಂಭಿಸಿದಳು. ನಾನು ಹಿಂತಿರುಗಿ ನೋಡುವ ಧೈರ್ಯ ಮಾಡಲಿಲ್ಲ. ನಾನು ವೇಗವಾಗಿ ಜನರ ಗುಂಪನ್ನು ಸೀಳಿಕೊಂಡು ಮುಂದೆ ಸಾಗುತ್ತಿದ್ದೆ. ನನ್ನ ಮುಖದಿಂದ ತಣ್ಣನೆಯ ಬೆವರು ಸುರಿಯುತ್ತಿತ್ತು. ಹೃದಯ ಅದೆಷ್ಟು ಜೋರಾಗಿ ಬಡಿಯುತ್ತಿತ್ತೆಂದರೆ ಪಕ್ಕೆಲುಬುಗಳನ್ನು ಮುರಿದು ಹೊರಬರುತ್ತದೆ ಎನ್ನುವಂತಿತ್ತು. ಹಿಂದಿನಿಂದ ಅವಳ ಆ ನೋವಿನ ಧ್ವನಿ ಈಗಲೂ ಕೇಳಿಸುತ್ತಿತ್ತು. ಅರ್ಚಿತ್ ಮಗನೇ, ನನ್ನ ಮಾತು ಕೇಳು. ನನ್ನನ್ನು ಒಬ್ಬಂಟಿಯಾಗಿ ಬಿಡಬೇಡ. ಆದರೆ ನಾನು ಓಡುತ್ತಲೇ ಇದ್ದೆ. ನಾನು ನನ್ನ ತಾಯಿಯನ್ನು, ನನ್ನ ಜೀವನವನ್ನು ಆ ಜನರ ಗುಂಪು ಮತ್ತು ಅಲೆಗಳ ಮಧ್ಯೆ ಬಿಟ್ಟು ಬಂದಿದ್ದೆ. ನಾನು ಕಾರಿನಲ್ಲಿ ಬಂದು ಕುಳಿತಾಗ ನನ್ನ ಇಡೀ ಶರೀರ ನಡುಗುತ್ತಿತ್ತು. ನಾನು ಮರಳಿ ನನ್ನ ನಗರಕ್ಕೆ ಬಂದೆ. ಆದರೆ ನನ್ನ ಹೃದಯ ಈಗಲೂ ಅಲ್ಲೇ ಆ ಸಮುದ್ರದ ಬಿಸಿ ಮರಳಿನ ಮೇಲೆ ಕೆಟ್ಟದಾಗಿ ತಡಕಾಡುತ್ತಿತ್ತು. ಮನೆಗೆ ತಲುಪಿ ಯಾವಾಗ ನಾನು ಶಿವಾನಿಗೆ ತಿಳಿಸಿದೆನೋ ಆಗ ಅವಳ ಕಣ್ಣುಗಳಲ್ಲಿ ಗೆಲುವಿನ ಹೊಳಪಿತ್ತು. ಅಬ್ಬಾ, ಈಗ ನಾವು ನೆಮ್ಮದಿಯಿಂದ ಬದುಕಬಹುದು. ನಾವು ಈ ಮನೆಯನ್ನು ಕೂಡ ಶೀಘ್ರವೇ ಬದಲಿಸುತ್ತೇವೆ. ಅಂದರೆ ಒಂದು ವೇಳೆ ಅವಳು ಎಂದಾದರೂ ಸರಿಯಾಗಿ ಮರಳಿ ಬರಲು ಬಯಸಿದರೂ ಅವಳಿಗೆ ನಮ್ಮ ಯಾವುದೇ ಸುಳಿವು ಸಿಗಬಾರದು ಅಂದಳು. ಶಿವಾನಿ ಭವಿಷ್ಯದ ರಂಗಿನ ಪ್ಲ್ಯಾನ್ಗಳನ್ನು ಮಾಡಲು ಶುರು ಮಾಡಿದಳು. ನಾನು ಮೌನವಾಗಿ ತಲೆ ತಗ್ಗಿಸಿದೆ. ಯಾವ ನೆಮ್ಮದಿಗಾಗಿ ನಾನು ನನ್ನ ತಾಯಿಗೆ ಮೋಸ ಮಾಡಿದ್ದೇನೋ ಆ ನೆಮ್ಮದಿ ನಾನು ಬದುಕಿರುವವರೆಗೂ ನನ್ನ ಜೀವನದಲ್ಲಿ ಎಂದಿಗೂ ಮರಳುವುದಿಲ್ಲ ಎಂದು ಅಂದು ನನಗೆ ತಿಳಿದಿರಲಿಲ್ಲ. ನಾನು ಒಂದು ಅಂತಹ ಬೆಂಕಿಗೆ ಸವಾಲು ಹಾಕಿದ್ದೆ. ಅದು ನನ್ನನ್ನು ಮತ್ತು ನನ್ನ ಪೀಳಿಗೆಯನ್ನೇ ಸುಟ್ಟು ಭಸ್ಮ ಮಾಡಲಿತ್ತು. ಸಮುದ್ರದ ಆ ಬಿಸಿ ಮರಳು ಮತ್ತು ಅಲೆಗಳ ಅಬ್ಬರ ನನ್ನ ಕಿವಿಗಳಲ್ಲಿ ಕಿರುಚಾಡುತ್ತಿತ್ತು. ಆದರೆ ಶಿವಾನಿ ಬಹಳ ಖುಷಿಯಾಗಿದ್ದಳು. ಅವಳ ಧಾಟಿಯಲ್ಲಿ ಯಾವುದೇ ಪಶ್ಚಾತ್ತಾಪ ಅಥವಾ ಬೇಸರ ಇರಲಿಲ್ಲ. ಬದಲಾಗಿ ಒಂದು ವಿಚಿತ್ರವಾದ ಸಂಭ್ರಮವಿತ್ತು. ನೆಮ್ಮದಿಯ ಬಗ್ಗೆ ಗೊತ್ತಿಲ್ಲ ಶಿವಾನಿ, ನನಗಂತೂ ಅನಿಸುತ್ತಿದೆ ನನ್ನದೇ ಯಾವುದೋ ಒಂದು ಭಾಗವನ್ನು ನಾನು ಅಲ್ಲೇ ಬಿಟ್ಟು ಬಂದಿದ್ದೇನೆ ಎಂದು ನಾನು ಕಿಟಕಿಯಿಂದ ಹೊರಗೆ ನೋಡುತ್ತಾ ಹೇಳಿದೆ. ಕೆಲವು ದಿನ ಕಳೆದರೆ ನಿನ್ನ ಮನಸ್ಸು ತಾನಾಗಿ ಒಪ್ಪಿಕೊಳ್ಳುತ್ತದೆ. ನಾನು ಹೇಳಿದ್ದು ಸರಿಯಲ್ಲವೇ? ಒಬ್ಬ ಮಾನಸಿಕ ರೋಗಿಯ ಜೊತೆ ಇಡೀ ಜೀವನ ಕಳೆಯುವುದು ತಮಾಷೆಯ ವಿಷಯವಲ್ಲ ಎಂದು ಶಿವಾನಿ ಬೇಜವಾಬ್ದಾರಿಯಿಂದ ಹೆಗಲು ಕುಲುಕಿ ಮೊಬೈಲ್ನಲ್ಲಿ ಬ್ಯುಸಿಯಾದಳು.
ಈಗ ಈ ಮನೆ ನನ್ನನ್ನು ನುಂಗಲು ಬರುತ್ತಿತ್ತು. ಅಮ್ಮ ಹೆಚ್ಚಾಗಿ ಕುಳಿತಿರುತ್ತಿದ್ದ ಅಂಗಳ ಈಗ ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಕಿಚನ್ನಿಂದ ಅವಳ ಕೆಮ್ಮುವ ಶಬ್ದ ಬರುತ್ತಿರಲಿಲ್ಲ. ಮತ್ತು ಯಾರೂ ನನಗೆ ಅರ್ಚಿತ್, ಮಗನೇ, ಕೈಕಾಲು ಮುಖ ತೊಳೆದುಕೋ, ನಿನಗಾಗಿ ಪರಾಟ ಮಾಡಿಕೊಂಡು ಬಂದಿದ್ದೇನೆ ಎಂದು ಹೇಳುವವರೂ ಇರಲಿಲ್ಲ. ಅರ್ಚಿತ್, ನಿಂತಿದ್ದೀಯಲ್ಲ ಯಾಕೆ? ಬೇಗ ನಿನ್ನ ಸಾಮಾನು ಪ್ಯಾಕ್ ಮಾಡು, ನಾವು ನಾಳೆಯೇ ಇಲ್ಲಿಂದ ಹೊರಡಬೇಕು ಎಂದು ಶಿವಾನಿ ರೂಮಿಗೆ ಹೋಗುತ್ತಾ ನನಗೆ ಆದೇಶಿಸಿದಳು. ನಾಳೆನಾ? ಆದರೆ ಇಷ್ಟೊಂದು ಅವಸರವೇನಿದೆ ಶಿವಾನಿ? ನಾನೀಗ ತಾನೇ ಬಂದಿದ್ದೇನಲ್ಲ ಎಂದು ನಾನು ಅಚ್ಚರಿಯಿಂದ ಅವಳನ್ನು ನೋಡಿದೆ. ನಿನಗೆ ಅರ್ಥವಾಗುವುದಿಲ್ಲ. ಒಂದು ವೇಳೆ ನಾಳೆ ಅವಳ ಆರೋಗ್ಯ ಸರಿಯಾಗಿ ಯಾರಾದರೂ ಅವಳನ್ನು ಗುರುತಿಸಿ ಇಲ್ಲಿಗೆ ತಲುಪಿಸಿದರೆ ನಾವು ಮತ್ತೆ ಈ ನಗರ ಬಿಡಬೇಕಾಗುತ್ತದೆ. ಅಥವಾ ಕನಿಷ್ಠ ಈ ಮನೆಯನ್ನಾದರೂ ಬದಲಿಸಲೇಬೇಕಲ್ಲವೇ? ಅಂದರೆ ಅವರಿಗೆ ನಮ್ಮ ಯಾವುದೇ ಸುಳಿವು ಸಿಗಬಾರದು. ಶಿವಾನಿಯ ಪ್ಲ್ಯಾನಿಂಗ್ ಅದೆಷ್ಟು ಆಳವಾಗಿತ್ತೆಂದರೆ ನಾನು ದಂಗಾಗಿ ಹೋದೆ. ಮುಂದಿನ 24 ಗಂಟೆ ನಾನು ಯಾವುದೋ ರೋಬೋಟ್ನಂತೆ ಕಳೆದೆ. ನಾನು ಮನೆಯ ಎಲ್ಲ ಸಾಮಾನುಗಳನ್ನು ಒಟ್ಟುಗೂಡಿಸಿದೆ. ಅಮ್ಮನ ವಸ್ತುಗಳನ್ನು ಒಂದು ಮೂಲೆಯಲ್ಲಿ ರಾಶಿ ಹಾಕಿಟ್ಟೆ. ಅವಳ ಹಳೆಯ ಪೆಟ್ಟಿಗೆ ಅಲ್ಲೇ ಬಿದ್ದಿತ್ತು. ಅದರಲ್ಲಿ ಅವಳು ತನ್ನ ಇಡೀ ಪ್ರಪಂಚವನ್ನು ಅಡಗಿಸಿಡುತ್ತಿದ್ದಳು. ಅದನ್ನು ಅಲ್ಲೇ ಬಿಟ್ಟು ಬಿಡೋಣ ಎಂದು ನನಗನಿಸಿತು. ಆದರೆ ನಂತರ ಯೋಚಿಸಿದೆ, ಅದರಲ್ಲಿ ಅಜ್ಜ ಅಜ್ಜಿಯ ಕೆಲವು ಹಳೆಯ ಫೋಟೋಗಳು ಇರಬಹುದು. ಹಾಗಾಗಿ ಅದನ್ನು ಕೂಡ ಕಾರಿನಲ್ಲಿ ಇರಿಸಿದೆವು. ನಂತರ ನಾವು ನಮ್ಮ ಹಳೆಯ ಮನೆಯನ್ನು ಬಿಟ್ಟೆವು ಮತ್ತು ನಗರದ ಇನ್ನೊಂದು ತುದಿಯಲ್ಲಿ ಒಂದು ಹೊಸ ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡೆವು. ಈ ಮನೆ ದೊಡ್ಡದಾಗಿತ್ತು, ಹೊಸದಾಗಿತ್ತು ಮತ್ತು ಶಿವಾನಿಯ ಇಷ್ಟದಂತೆಯೇ ಇತ್ತು. ಆದರೆ ಇಲ್ಲಿನ ಗಾಳಿಯಲ್ಲಿ ಅಜ್ಜನ ಮನೆಯಲ್ಲಿದ್ದ ಅನ್ಯೋನ್ಯತೆ ಇರಲಿಲ್ಲ. ನೋಡು ಅರ್ಚಿತ್, ಈ ಕಿಚನ್ ಎಷ್ಟು ಚೆನ್ನಾಗಿದೆ. ಈಗ ನನಗೆ ಯಾರ ಹಸ್ತಕ್ಷೇಪದ ಭಯವೂ ಇರುವುದಿಲ್ಲ ಎಂದು ಶಿವಾನಿ ಹೊಸ ಮನೆಯ ಗೋಡೆಗಳನ್ನು ನೋಡಿ ಖುಷಿಯಿಂದ ಕುಣಿಯುತ್ತಿದ್ದಳು. ಹೌದು, ಬಹಳ ಚೆನ್ನಾಗಿದೆ ಎಂದು ನಾನು ಮನಸ್ಸಿಲ್ಲದ ಮನಸ್ಸಿನಿಂದ ಹೇಳಿದೆ. ನನ್ನ ದೃಷ್ಟಿ ಪದೇ ಪದೇ ಬಾಗಿಲಿನ ಕಡೆಗೆ ಹೋಗುತ್ತಿತ್ತು. ಹೇಗೆಂದರೆ ಈಗ ಅಮ್ಮ ಒಳಗೆ ಬಂದು ಅರ್ಚಿತ್, ಈ ಹೊಸ ಮನೆ ಬಹಳ ಮುದ್ದಾಗಿದೆ ಎಂದು ಹೇಳುತ್ತಾರೆ ಎನಿಸುತ್ತಿತ್ತು. ರಾತ್ರಿಯಾದಾಗ ನಿದ್ದೆ ನನ್ನ ಕಣ್ಣುಗಳಿಂದ ಎಷ್ಟೋ ದೂರವಿತ್ತು. ಹೊರಗೆ ಮಳೆ ಶುರುವಾಗಿತ್ತು. ಮಳೆಯ ಪ್ರತಿ ಹನಿ ನನ್ನ ಆತ್ಮಸಾಕ್ಷಿಯನ್ನು ಬಡಿಯುತ್ತಿತ್ತು. ನನಗೆ ನೆನಪಾಯಿತು, ಅಮ್ಮನಿಗೆ ಮಳೆಯೆಂದರೆ ಬಹಳ ಭಯವಿತ್ತು. ಅವಳು ಹೇಳುತ್ತಿದ್ದಳು, ಮೋಡಗಳು ಗುಡುಗಿದಾಗ ನನಗೆ ಅನಿಸುತ್ತದೆ ಭಗವಂತ ನಮ್ಮ ಮೇಲೆ ಮುನಿಸಿಕೊಂಡಿದ್ದಾನೆಂದು. ಅವಳು ಈಗ ಈ ಸಮಯದಲ್ಲಿ ಎಲ್ಲಿದ್ದಾಳೋ? ಯಾರಾದರೂ ಅವಳಿಗೆ ಆಸರೆ ನೀಡಿದ್ದಾರೋ? ಅಥವಾ ಅವಳು ಏನಾದರೂ ತಿಂದಿದ್ದಾಳೆಯೋ? ಈ ಎಲ್ಲ ಪ್ರಶ್ನೆಗಳು ನನ್ನ ಮೆದುಳಿನಲ್ಲಿ ಸುತ್ತಿಗೆಯಿಂದ ಬಡಿದಂತೆ ಆಗುತ್ತಿದ್ದವು. ಅಚಾನಕ್ಕಾಗಿ ಶಿವಾನಿಯ ಧ್ವನಿ ಕೇಳಿಸಿತು. ಅರ್ಚಿತ್, ನೀನು ಇನ್ನೂ ಎಚ್ಚರವಾಗಿದ್ದೀಯಾ? ಏನು ಯೋಚಿಸುತ್ತಿದ್ದೀಯಾ? ಏನೂ ಇಲ್ಲ ಶಿವಾನಿ, ಹೊಸ ಜಾಗವಲ್ಲವೇ, ಅದಕ್ಕೆ ನಿದ್ದೆ ಬರುತ್ತಿಲ್ಲ ಎಂದು ನಾನು ಮಗ್ಗಲು ಬದಲಿಸಿದೆ. ನೋಡು, ನೀನು ಈಗಲೂ ಆ ಮಹಿಳೆಯ ಬಗ್ಗೆ ಯೋಚಿಸುತ್ತಿದ್ದರೆ ಅದು ನಿನ್ನ ಮೂರ್ಖತನ. ಅವರಿಗೆ ಏನು ಮಾಡಬೇಕಿತ್ತೋ ಅದನ್ನು ಮಾಡಲಾಗಿದೆ. ಈಗ ನಾವು ನಮ್ಮ ಮಕ್ಕಳ ಬಗ್ಗೆ ಚಿಂತಿಸಬೇಕು ಎಂದು ಶಿವಾನಿ ಕಠಿಣವಾಗಿ ಹೇಳಿದಳು. ನಮ್ಮ 5 ವರ್ಷದ ಮಗ ರಾಹುಲ್ ಪಕ್ಕದ ರೂಮಿನಲ್ಲಿ ಮಲಗಿದ್ದನು. ಕಾಲ ಕಳೆಯುತ್ತಾ ಹೋಯಿತು. ದಿನಗಳು ವಾರಗಳಾದವು ಮತ್ತು ವಾರಗಳು ತಿಂಗಳುಗಳಾಗಿ ಬದಲಾದವು. ನಾನು ನನ್ನ ಕೆಲಸದಲ್ಲಿ ಅದೆಷ್ಟು ಬ್ಯುಸಿಯಾಗಿ ಇರಿಸಿಕೊಂಡೆ ಎಂದರೆ ಯೋಚಿಸಲು ಸಮಯವೇ ಸಿಗುತ್ತಿರಲಿಲ್ಲ. ಶಿವಾನಿ ಖುಷಿಯಾಗಿದ್ದಳು. ಅವಳು ಈಗ ತನ್ನ ಇಷ್ಟದ ಜೀವನ ನಡೆಸುತ್ತಿದ್ದಳು. ಪಾರ್ಟಿ ಮಾಡುತ್ತಿದ್ದಳು ಮತ್ತು ಗೆಳತಿಯರ ಜೊತೆ ಸುತ್ತಾಡುತ್ತಿದ್ದಳು. ಆದರೆ ನನ್ನೊಳಗೆ ಒಂದು ಶೂನ್ಯತೆ ಬೆಳೆಯುತ್ತಾ ಹೋಗುತ್ತಿತ್ತು. ಒಂದು ದಿನ ನಾನು ಆಫೀಸ್ನಿಂದ ವಾಪಸ್ ಬಂದಾಗ ನೋಡಿದೆ, ಅಂದರೆ ರಾಹುಲ್ ಅಂಗಳದಲ್ಲಿ ಒಬ್ಬಂಟಿಯಾಗಿ ಕುಳಿತು ಯಾವುದೋ ಹಳೆಯ ಡಬ್ಬಿಯ ಜೊತೆ ಆಟವಾಡುತ್ತಿದ್ದನು. ಮಗನೇ, ಇದೇನು? ನಾನು ಅವನ ಪಕ್ಕ ಕುಳಿತು ಕೇಳಿದೆ. ಪಪ್ಪ, ಇದು ಸ್ಟೋರ್ ರೂಮ್ನಲ್ಲಿತ್ತಲ್ಲ, ಆ ಹಳೆಯ ಪೆಟ್ಟಿಗೆಯಲ್ಲಿತ್ತು ಎಂದು ರಾಹುಲ್ ಮುಗ್ಧತೆಯಿಂದ ಉತ್ತರಿಸಿದನು. ನನ್ನ ಹೃದಯ ಜೋರಾಗಿ ಬಡಿಯಲಾರಂಭಿಸಿತು. ನಾನು ಸ್ಟೋರ್ ರೂಮ್ ಕಡೆ ಓಡಿದೆ. ಅಲ್ಲಿ ಅಮ್ಮನ ಆ ಪೆಟ್ಟಿಗೆ ತೆರೆದ ಸ್ಥಿತಿಯಲ್ಲಿ ಬಿದ್ದಿತ್ತು. ಶಿವಾನಿ ಬಹುಶಃ ಕ್ಲೀನಿಂಗ್ ಮಾಡುವಾಗ ಅದನ್ನು ಗುಜರಿಯವನಿಗೆ ನೀಡಲಿಕ್ಕಾಗಿ ಅಲ್ಲಿಂದ ಹೊರತೆಗೆದು ಅಂಗಳಕ್ಕೆ ಹಾಕಿದ್ದಳು. ನಾನು ಪೆಟ್ಟಿಗೆಯ ಪಕ್ಕ ಕುಳಿತೆ. ಅದರಿಂದ ಅದೇ ಹಳೆಯ ಸುವಾಸನೆ ಬರುತ್ತಿತ್ತು. ಅದು ಅಮ್ಮನ ಬಟ್ಟೆಗಳಿಂದ ಬರುತ್ತಿದ್ದ ಸುವಾಸನೆಯಾಗಿತ್ತು. ನಾನು ಪೆಟ್ಟಿಗೆಯ ಒಳಗೆ ಕೈ ಹಾಕಿದೆ. ಎಲ್ಲಕ್ಕಿಂತ ಮೇಲೆ ಅವಳ ಹಳೆಯ ಜಪಮಾಲೆ ಇತ್ತು. ಅದರ ಮಣಿಗಳು ಸತತವಾಗಿ ಜಪ ಮಾಡಿ ಸವೆದು ಹೋಗಿದ್ದವು. ಕೆಳಗೆ ಅವಳ ಕೆಲವು ಹಳೆಯ ಬಟ್ಟೆಗಳಿದ್ದವು. ಅರ್ಚಿತ್, ನೀನು ಏನು ಮಾಡುತ್ತಿದ್ದೀಯಾ? ನಾನು ಮೊದಲೇ ಹೇಳಿದ್ದೇನಲ್ಲ, ಇದು ಕಸ ಎಂದು. ತೆಗೆದುಹಾಕು ಇದನ್ನು, ಇದರಿಂದ ಮನೆಯಲ್ಲಿ ವಾಸನೆ ಬರುತ್ತದೆ ಎಂದು ಶಿವಾನಿ ಸ್ಟೋರ್ ರೂಮ್ ಬಾಗಿಲಲ್ಲಿ ನಿಂತು ಮೂಗು ಸುಕ್ಕಾಗಿಸಿ ಹೇಳಿದಳು. ಶಿವಾನಿ, ಇದು ಕಸವಲ್ಲ, ಇದು ನನ್ನ ಅಮ್ಮನ ನೆನಪಿನ ಕುರುಹುಗಳು ಎಂದು ನಾನು ಮೊದಲ ಬಾರಿಗೆ ತುಟಿ ಬಿಚ್ಚಿ ಉತ್ತರಿಸಿದೆ. ಗುರುತುಗಳೇ? ಆ ಮಹಿಳೆ ಸ್ವತಃ ಒಂದು ಹೊರೆಯಾಗಿದ್ದಳು ಮತ್ತು ನೀನು ಅವಳ ಹಳೆಯ ವಸ್ತುಗಳನ್ನು ಕಾಪಾಡಿ ಇಡುತ್ತಿದ್ದೀಯಾ? ಎಸೆದು ಹಾಕು ಇದನ್ನು ಎಂದು ಶಿವಾನಿ ಕಿರುಚಿದಳು. ಇಲ್ಲ ಶಿವಾನಿ, ಇದು ಇಲ್ಲೇ ಇರುತ್ತದೆ ಎಂದು ನಾನು ಪೆಟ್ಟಿಗೆ ಮುಚ್ಚಿದೆ. ಆದರೆ ನನ್ನ ಕೈ ನಡುಗುತ್ತಿತ್ತು. ಅಂದೇ ರಾತ್ರಿ ನನಗೆ ಒಂದು ವಿಚಿತ್ರವಾದ ಕನಸು ಬಂತು.
ನಾನು ಸಮುದ್ರದ ದಡದಲ್ಲಿ ನಿಂತಿದ್ದೇನೆ ಮತ್ತು ಸಮುದ್ರದ ಅಲೆಗಳು ಬಹಳ ಎತ್ತರಕ್ಕೆ ಏರುತ್ತಿವೆ ಎಂದು ಕಂಡೆ. ಅಮ್ಮ ದೂರದಲ್ಲಿ ನಿಂತಿದ್ದಾಳೆ ಮತ್ತು ಅವಳ ಕೈ ನನ್ನ ಕಡೆ ಚಾಚಲ್ಪಟ್ಟಿದೆ. ಅವಳು ಏನೋ ಹೇಳುತ್ತಿದ್ದಾಳೆ, ಆದರೆ ಅಲೆಗಳ ಅಬ್ಬರದಲ್ಲಿ ಅವಳ ಧ್ವನಿ ಕೇಳಿಸುತ್ತಿಲ್ಲ. ನಾನು ಅವಳ ಕಡೆ ಓಡಲು ಬಯಸುತ್ತೇನೆ, ಆದರೆ ನನ್ನ ಪಾದಗಳು ಮರಳಿನಲ್ಲಿ ಹೂತು ಹೋಗಿವೆ. ಅಚಾನಕ್ಕಾಗಿ ಒಂದು ಬಹಳ ದೊಡ್ಡ ಅಲೆ ಬಂತು ಮತ್ತು ಅವಳನ್ನು ಕೊಚ್ಚಿಕೊಂಡು ಹೋಯಿತು. ನಾನು ಕಿರುಚುತ್ತಾ ಎಚ್ಚರಗೊಂಡೆ. ನನ್ನ ಇಡೀ ಶರೀರ ಬೆವರಿನಿಂದ ನೆನೆದಿತ್ತು. ಶಿವಾನಿ ನನ್ನ ಪಕ್ಕದಲ್ಲಿ ಸಮಾಧಾನವಾಗಿ ನಿದ್ರಿಸುತ್ತಿದ್ದಳು. ನಾನು ಎದ್ದು ಕಿಚನ್ಗೆ ಬಂದು ನೀರು ಕುಡಿದೆ. ನನ್ನ ಆತ್ಮಸಾಕ್ಷಿ ಈಗ ನನ್ನನ್ನು ಚುಚ್ಚಲಾರಂಭಿಸಿತು. ಅಮ್ಮ ಹಸಿದಿದ್ದರೂ ಸಹ ನನಗೆ ಉಣಿಸಿದ ಆ ಎಲ್ಲ ಕ್ಷಣಗಳು, ಅವಳು ತನ್ನ ಕಾಯಿಲೆ ಅಡಗಿಸಿಟ್ಟು ನನ್ನ ಸುಖದ ಬಗ್ಗೆ ಯೋಚಿಸಿದ ದಿನಗಳು ಎಲ್ಲವೂ ಒಂದು ಸಿನಿಮಾದಂತೆ ನನ್ನ ಕಣ್ಣ ಮುಂದೆ ಬರಲಾರಂಭಿಸಿದವು. ಇದೇನು ಮಾಡಿಬಿಟ್ಟೆ ನಾನು? ನಾನಿಷ್ಟು ಕಟುಕ ಹೃದಯದವನು ಹೇಗೆ ಆದೆ? ನಾನು ತಲೆ ಹಿಡಿದುಕೊಂಡು ಅಲ್ಲೇ ಕುರ್ಚಿಯ ಮೇಲೆ ಕುಳಿತೆ. ಮರುದಿನ ಬೆಳಿಗ್ಗೆ ನಾನು ಅದೇ ಜಾಗಕ್ಕೆ ಮತ್ತೆ ಹೋಗಿ ಅವರನ್ನು ಹುಡುಕುತ್ತೇನೆ ಎಂದು ನಿರ್ಧಾರ ಮಾಡಿದೆ. ನಾನು ಶಿವಾನಿಗೆ ಏನನ್ನೂ ಹೇಳಲಿಲ್ಲ ಮತ್ತು ಆಫೀಸ್ ನೆಪ ಹೇಳಿ ಮನೆಯಿಂದ ಹೊರಟೆ. ಹಲವು ಗಂಟೆಗಳ ಕಾಲ ಪ್ರಯಾಣ ಮಾಡಿ ನಾನು ಸಮುದ್ರದ ಅದೇ ದಡಕ್ಕೆ ತಲುಪಿದೆ. ನಾನು ಅವರನ್ನು ಬಿಟ್ಟು ಹೋಗಿದ್ದ ಅದೇ ಜಾಗ ನನಗೆ ಸಿಕ್ಕಿತು. ಅಲ್ಲಿ ಇದ್ದಂಥ ವ್ಯಾಪಾರಿಗಳು, ಕುದುರೆ ನಡೆಸುವವರು ಮತ್ತು ಒಂಟೆ ನಡೆಸುವವರ ಹತ್ತಿರ ಅವರ ಬಗ್ಗೆ ಕೇಳಿದೆ. ಅಣ್ಣ, ಇಲ್ಲಿ ಒಬ್ಬರು ವಯಸ್ಸಾದ ಮಹಿಳೆ ಇದ್ದರು. ಅವರ ಮಾನಸಿಕ ಸ್ಥಿತಿ ಸರಿ ಇರಲಿಲ್ಲ. ನೀವೇನಾದರೂ ಅವರನ್ನು ನೋಡಿದ್ದೀರಾ ಎಂದು ನಾನು ಒಬ್ಬ ಚಹಾ ಮಾರುವವನನ್ನು ಕೇಳಿದೆ. ಸಾಹೇಬ್ರೆ, ಇಲ್ಲಿ ಪ್ರತಿದಿನ ಸಾವಿರಾರು ಜನರು ಬರುತ್ತಾರೆ. ನಮಗೆ ಹೇಗೆ ಗೊತ್ತು ಯಾವ ಮುದಿ ಮಹಿಳೆ ಎಂದು? ಅವನು ಬೇಜವಾಬ್ದಾರಿಯಿಂದ ಉತ್ತರಿಸಿದನು. ನಾನು ಅಲ್ಲಿ ಎಷ್ಟೋ ಗಂಟೆಗಳ ಕಾಲ ಕಳೆದಿದ್ದೆ. ಪ್ರತಿ ಮುಖದಲ್ಲೂ ನನ್ನ ತಾಯಿಯನ್ನು ಹುಡುಕಿದೆ, ಆದರೆ ಅವಳು ಎಲ್ಲಿಯೂ ಇರಲಿಲ್ಲ. ನಾನು ಅವಳಿಗೆ ಅದೆಷ್ಟು ದೊಡ್ಡ ಅನ್ಯಾಯ ಮಾಡಿದ್ದೇನೆ ಎಂದು ಅಲ್ಲಿನ ಜನಸಂದಣಿಯನ್ನು ನೋಡಿ ನನಗೆ ಅರಿವಾಯಿತು. ಅವಳಿಗೆ ಈ ನಗರದ ಬಗ್ಗೆ ಅರಿವೇ ಇರಲಿಲ್ಲ. ಅವಳು ಎಲ್ಲಿಗೆ ಹೋಗಿರಬಹುದು? ನಾನು ಬಹಳ ನಿರಾಶೆಯಿಂದ ಮನೆಗೆ ಮರಳಿದೆ. ಶಿವಾನಿಗೆ ನನ್ನ ಈ ನಡವಳಿಕೆ ವಿಚಿತ್ರವಾಗಿ ಅನಿಸತೊಡಗಿತು. ಅರ್ಚಿತ್, ನೀನು ಈ ನಡುವೆ ಬಹಳ ಬದಲಾದಂತೆ ಕಾಣುತ್ತಿದ್ದೀಯಾ, ಏನಾಗಿದೆ ಎಂದು ಅವಳು ಒಂದು ಸಂಜೆ ಚಹಾ ಕುಡಿಯುತ್ತಾ ಕೇಳಿದಳು. ಏನೂ ಇಲ್ಲ, ಬರೀ ಕೆಲಸದ ಒತ್ತಡ ಹೆಚ್ಚಾಗಿದೆ ಎಂದು ನಾನು ಚಿಕ್ಕದಾಗಿ ಉತ್ತರಿಸಿದೆ. ನೋಡು, ನೀನು ಈಗಲೂ ಆ ವಿಷಯವನ್ನೇ ಮನಸ್ಸಿಗೆ ಹಚ್ಚಿಕೊಂಡಿದ್ದರೆ ಅದು ನಿನ್ನ ಮೂರ್ಖತನ. ಅವರಿಗೆ ಏನು ಮಾಡಬೇಕಿತ್ತೋ ಅದನ್ನೇ ಮಾಡಲಾಗಿದೆ. ರಾಹುಲ್ ಬೆಳೆಯುತ್ತಿದ್ದಾನೆ. ನಮಗೆ ಅವನ ಸ್ಕೂಲ್ ಫೀಸ್ಗೆ ಹಣ ಕೂಡಿಡಬೇಕಾಗಿದೆ. ನಮಗೆ ಬೇರೆ ಹೊಸ ಕಾರು ಕೂಡ ತಗೊಳ್ಳಬೇಕಿದೆ. ಇಂತಹ ವಿಷಯಗಳಲ್ಲಿ ನಿನ್ನ ಸಮಯ ವ್ಯರ್ಥ ಮಾಡಬೇಡ ಎಂದು ಶಿವಾನಿ ನನಗೆ ಸಲಹೆ ನೀಡಿದಳು. ಹೇಗೆಂದರೆ ಅವಳು ನನಗೆ ಜೀವನದ ನಿಜವಾದ ಅರ್ಥ ತಿಳಿಸುತ್ತಿದ್ದಾಳೆ ಎನ್ನುವಂತಿತ್ತು. ನಾನು ಶಿವಾನಿಯ ಕಡೆ ನೋಡಿದೆ. ಅವಳು ಅದೆಷ್ಟು ಸುಂದರಿಯಾಗಿದ್ದಳು, ಆದರೆ ಅವಳೊಳಗಿನ ಮಮತೆ ಮತ್ತು ಕರುಣೆ ಈಗ ಮೃತಪಟ್ಟಂತಿದ್ದವು. ನಾನು ಕೂಡ ಅವಳಂತೆಯೇ ಆಗಿಬಿಟ್ಟಿದ್ದೇನಾ? ಒಬ್ಬ ಹೆಣ್ಣಿನ ಪ್ರೀತಿಗಾಗಿ ನಾನು ಭಗವಂತನನ್ನು ಮರೆತು ಬಿಟ್ಟಿದ್ದೇನಾ? ಅಂದೇ ರಾತ್ರಿ ನಾನು ಒಂದು ನಿರ್ಧಾರ ಮಾಡಿದೆ. ನಾನು ಇನ್ನು ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ. ನಾನು ನನ್ನ ಅಮ್ಮನನ್ನು ಹುಡುಕಿಯೇ ತೀರುತ್ತೇನೆ. ಅದಕ್ಕಾಗಿ ನನ್ನ ಇಡೀ ಆಸ್ತಿಯನ್ನೇ ಕಳೆದುಕೊಳ್ಳಬೇಕಾದರೂ ಸರಿ. ಆದರೆ ಒಂದು ವಿಷಯ ನನ್ನನ್ನು ಕಾಡುತ್ತಿತ್ತು, ಒಂದು ವಿಚಿತ್ರ ಪ್ರಶ್ನೆ. ಅದಕ್ಕೆ ಇದುವರೆಗೆ ಉತ್ತರ ಸಿಕ್ಕಿರಲಿಲ್ಲ. ನಾನು ಅಮ್ಮನನ್ನು ಬಿಟ್ಟು ಬರುವ ದಿನ ಅವಳ ಮುಖದಲ್ಲಿ ಭಯವಿರಲಿಲ್ಲ. ಬದಲಾಗಿ ಒಂದು ವಿಚಿತ್ರ ಮೌನವಿತ್ತು. ಅಂದರೆ ನಾನು ಹೀಗೆ ಮಾಡುತ್ತೇನೆ ಎಂದು ಅವಳಿಗೆ ಮೊದಲೇ ತಿಳಿದಿತ್ತಾ? ಈ ಪ್ರಶ್ನೆ ನನ್ನನ್ನು ಚಡಪಡಿಸುವಂತೆ ಮಾಡುತ್ತಿತ್ತು. ಅಮ್ಮನ ಆ ಪೆಟ್ಟಿಗೆಯಲ್ಲಿ ಯಾವುದಾದರೂ ಅಂತಹ ವಸ್ತು ಇರಬಹುದು. ಅದು ನನಗೆ ಅವರ ಬಗ್ಗೆ ಏನಾದರೂ ಮಾಹಿತಿ ನೀಡಬಲ್ಲದು ಎಂದು ನಾನು ಯೋಚಿಸಿದೆ. ನಾನು ಮತ್ತೆ ಸ್ಟೋರ್ ರೂಮ್ಗೆ ಹೋದೆ ಮತ್ತು ಪೆಟ್ಟಿಗೆ ತೆರೆದೆ. ಈ ಬಾರಿ ನಾನು ಪ್ರತಿಯೊಂದು ಬಟ್ಟೆಯನ್ನು ಬಹಳ ಗಮನವಿಟ್ಟು ನೋಡಲಾರಂಭಿಸಿದೆ. ಅಲ್ಲಿ ಅವಳು ನನ್ನ ಮದುವೆಯಲ್ಲಿ ಉಟ್ಟಿದ್ದ ಆ ಸೀರೆಯೂ ಇತ್ತು. ನಾನು ಅದನ್ನು ಎತ್ತಿದಾಗ ಅದು ನನಗೆ ಬಹಳ ಭಾರವಾಗಿ ಅನ್ನಿಸಿತು. ಅದರ ಒಳಗೆ ಏನೋ ಇತ್ತು. ನಾನು ಬಟ್ಟೆಯ ಮಡಿಕೆಗಳನ್ನು ಬಿಚ್ಚಿದಾಗ ನನ್ನ ಕಣ್ಣುಗಳು ಅರಳಿದಂತೆಯೇ ಉಳಿದವು. ಆ ಸೀರೆಯ ಒಳಗೆ ಒಂದು ಸಣ್ಣ ಪರ್ಸ್ ಅಡಗಿಸಿಡಲಾಗಿತ್ತು. ಆ ಪರ್ಸನ್ನು ಅಮ್ಮ ಯಾವಾಗಲೂ ತನ್ನ ದುಪ್ಪಟ್ಟಾದ ಸೆರಗಿಗೆ ಕಟ್ಟಿ ಇಟ್ಟುಕೊಳ್ಳುತ್ತಿದ್ದಳು. ನಾನು ಪರ್ಸ್ ತೆರೆದಾಗ ಅದರಲ್ಲಿ ಕೆಲವು ಹಳೆಯ ನೋಟುಗಳು, ನನ್ನ ಬಾಲ್ಯದ ಒಂದು ಫೋಟೋ ಮತ್ತು ಒಂದು ಕಾಗದ ಸಿಕ್ಕಿತ್ತು. ಆ ಕಾಗದವು ಯಾವುದೇ ರಸೀದಿಯಾಗಿರಲಿಲ್ಲ, ಬದಲಾಗಿ ಅದೊಂದು ವೀಲ್ ಆಗಿತ್ತು. ಅದನ್ನು ಅಜ್ಜ ಸಾಯುವ ಮೊದಲು ಅಮ್ಮನ ಹೆಸರಿಗೆ ಮಾಡಿದ್ದರು. ಅಜ್ಜನ ಆ ಮನೆಯನ್ನು ನಾನು ಮರು ನಿರ್ಮಾಣ ಮಾಡಿಸಿದ್ದೆ, ಆದರೆ ಅದು ವಾಸ್ತವದಲ್ಲಿ ಕಾನೂನುಬದ್ಧವಾಗಿ ಅಮ್ಮನ ಹೆಸರಿನಲ್ಲಿದೆ ಎಂದು ಅದರಲ್ಲಿ ಬರೆಯಲಾಗಿತ್ತು. ನಾನು ಕೇವಲ ಅದರ ರಿಪೇರಿ ಮಾಡಿಸಿದ್ದೆ ಅಷ್ಟೇ, ಆದರೆ ಅದರ ಅಸಲಿ ಮಾಲಕಿ ಅಮ್ಮನೇ ಆಗಿದ್ದಳು. ನನ್ನ ತಲೆ ಸುತ್ತಿದಂತಾಯಿತು. ಒಂದು ವೇಳೆ ಆ ಮನೆ ಅಮ್ಮನದಾಗಿದ್ದರೆ ನಾನು ಅವರನ್ನು ಅವರದ್ದೇ ಮನೆಯಿಂದ ಹೊರಹಾಕಿದ್ದೆ. ನಾನು ಶಿವಾನಿಯ ಮಾತು ಕೇಳಿ ಅವರ ಹಕ್ಕನ್ನೇ ಕಸಿದುಕೊಂಡಿದ್ದೆ. ಅರ್ಚಿತ್, ನೀನು ಮತ್ತೆ ಆ ಕಸ ಹಿಡಿದು ಕುಳಿತಿದ್ದೀಯಾ ಎಂದು ಶಿವಾನಿಯ ಧ್ವನಿ ಕೇಳಿ ನಾನು ಬೆಚ್ಚಿಬಿದ್ದೆ.
ನಾನು ಬೇಗನೆ ಆ ವೀಲನ್ನು ಅಡಗಿಸಿಟ್ಟೆ. ಶಿವಾನಿ, ಒಂದು ವೇಳೆ ಅಮ್ಮ ವಾಪಸ್ ಬಂದರೆ ನೀನು ಅವರನ್ನು ಎಕ್ಸೆಪ್ಟ್ ಮಾಡುತ್ತೀಯಾ ಎಂದು ನಾನು ಅವಳ ಕಣ್ಣುಗಳನ್ನು ನೋಡಿ ಕೇಳಿದೆ. ಖಂಡಿತವಾಗಿಯೂ ಇಲ್ಲ. ಆ ಪುಟ ಮುಚ್ಚಿ ಹೋಗಿದೆ ಅರ್ಚಿತ್, ಅದನ್ನು ಮತ್ತೆ ತೆರೆಯುವ ಪ್ರಯತ್ನ ಮಾಡಬೇಡ ಎಂದು ಶಿವಾನಿ ನೇರವಾಗಿ ಹೇಳಿ ಅಲ್ಲಿಂದ ಹೊರಟು ಹೋದಳು. ನಾನು ಅಲ್ಲೇ ಕತ್ತಲೆಯಲ್ಲಿ ಕುಳಿತಿದ್ದೆ. ನಾನು ಕೇವಲ ನನ್ನ ತಾಯಿಯನ್ನು ಬಿಟ್ಟು ಬಂದಿಲ್ಲ, ಬದಲಾಗಿ ನನ್ನ ಸರ್ವಸ್ವವನ್ನು ಪಣಕ್ಕಿಟ್ಟಿದ್ದೇನೆ ಎಂಬ ಅರಿವು ನನಗಾಯಿತು. ಆ ಪೆಟ್ಟಿಗೆ ನನಗೆ ಕೇವಲ ಒಂದು ಬಾಕ್ಸ್ ಆಗಿರಲಿಲ್ಲ, ಬದಲಾಗಿ ರಹಸ್ಯಗಳ ಒಂದು ಪುಸ್ತಕವಾಗಿತ್ತು. ಅದರ ಪ್ರತಿ ಪುಟವು ನನ್ನನ್ನು ಅಪರಾಧಿ ಎಂದು ಸಾಬೀತುಪಡಿಸುತ್ತಿತ್ತು. ಆದರೆ ನಿಜವಾದ ಪರೀಕ್ಷೆ ಇನ್ನೂ ಬಾಕಿ ಇತ್ತು. ಅಮ್ಮ ನನ್ನ ಪ್ರತಿಯೊಂದು ಉದ್ದೇಶವನ್ನು ಮೊದಲೇ ಅರಿತುಕೊಂಡಿದ್ದಳು ಎಂಬುದು ನನಗೆ ತಿಳಿದಿರಲಿಲ್ಲ. ಅವಳು ಖಂಡಿತವಾಗಿಯೂ ಒಬ್ಬ ಮಾನಸಿಕ ರೋಗಿಯಾಗಿದ್ದಳು. ಆದರೆ ಒಬ್ಬ ತಾಯಿಯ ಮಮತೆ ಎಂದಿಗೂ ಕಾಯಿಲೆ ಬೀಳುವುದಿಲ್ಲ. ನಾನು ಪೆಟ್ಟಿಗೆಯನ್ನು ಮತ್ತೆ ಮುಚ್ಚಿದೆ. ಆದರೆ ನನ್ನ ಆತ್ಮ ಬೇರೆ ಎಲ್ಲೋ ಅಲಿಯುತ್ತಿತ್ತು. ಅಮ್ಮ ಎಲ್ಲೋ ಹತ್ತಿರದಲ್ಲೇ ಇದ್ದು ನನ್ನನ್ನು ನೋಡುತ್ತಿದ್ದಾಳೆ ಎಂದು ನನಗೆ ಅನಿಸುತ್ತಿತ್ತು. ನನ್ನನ್ನು ಕ್ಷಮಿಸಿಬಿಡು ಅಮ್ಮ ಎಂದು ನನ್ನ ತುಟಿಗಳಿಂದ ಒಂದು ಮೆಲ್ಲನೆಯ ಧ್ವನಿ ಹೊರಬಂತು. ಹೊರಗೆ ರಾತ್ರಿಯ ಅಂಧಕಾರ ಗಾಢವಾಗಿತ್ತು ಮತ್ತು ನನ್ನ ಪಾಪಗಳ ಹೊರೆಯೂ ಸಹ. ಈಗ ನಾನು ಎಂತಹ ಒಂದು ದಾರಿಯಲ್ಲಿ ನಡೆಯಬೇಕಿತ್ತೆಂದರೆ ಅಲ್ಲಿ ಬರೀ ಪಶ್ಚಾತ್ತಾಪವಷ್ಟೇ ಇತ್ತು. ಆದರೆ ಗುರಿಯ ಯಾವುದೇ ಕುರುಹು ಇರಲಿಲ್ಲ. ಕಾಲವು ತನ್ನ ವೇಗದಲ್ಲಿ ಸಾಗುತ್ತಿತ್ತು, ಆದರೆ ನನಗಂತೂ ಗಡಿಯಾರವೇ ನಿಂತು ಹೋಗಿದೆ ಎನ್ನುವಂತಿತ್ತು. ಹೊಸ ಮನೆಯ ಕಷ್ಟಗಳು, ದುಬಾರಿ ಪೀಠೋಪಕರಣಗಳು ಮತ್ತು ಶಿವಾನಿಯ ನಗು, ಖುಷಿ ಇವೆಲ್ಲವೂ ಸೇರಿದರೂ ಸಹ ನನ್ನೊಳಗಿನ ಮೌನವನ್ನು ಕೊನೆಗಾಣಿಸಲು ಸಾಧ್ಯವಾಗುತ್ತಿರಲಿಲ್ಲ. ನಾನು ಹೆಚ್ಚಾಗಿ ರಾತ್ರಿ ಎದ್ದು ಅಂಗಳದಲ್ಲಿ ಕುಳಿತುಕೊಳ್ಳುತ್ತಿದ್ದೆ ಮತ್ತು ಗಂಟೆಗಟ್ಟಲೆ ಆ ಗೋಡೆಯನ್ನೇ ನೋಡುತ್ತಿದ್ದೆ. ಅರ್ಚಿತ್, ನೀನು ಇಲ್ಲಿ ಯಾಕೆ ಬಂದು ಕುಳಿತಿದ್ದೀಯಾ? ನಿನಗೆ ನಿನ್ನ ಆರೋಗ್ಯದ ಬಗ್ಗೆ ಸ್ವಲ್ಪವೂ ಚಿಂತೆ ಇಲ್ಲವೇ ಎಂದು ಶಿವಾನಿ ವರಾಂಡಕ್ಕೆ ಬರುತ್ತಾ ಬೇಸರದಿಂದ ಕೇಳಿದಳು. ಅವಳ ಧ್ವನಿಯಲ್ಲಿ ಈಗ ಮೊದಲಿನ ಆ ಪ್ರೀತಿ ಇರಲಿಲ್ಲ, ಬರೀ ಒಂದು ರೀತಿಯ ಕಿರಿಕಿರಿ ಇತ್ತು. ಆರೋಗ್ಯವೇ ಶಿವಾನಿ? ನಿನಗೆ ಎಂದಾದರೂ ಅನಿಸುತ್ತಿದೆಯೇ, ಅಂದರೆ ಈ ಮನೆಯಲ್ಲಿ ನಾವು ಮೂವರಲ್ಲ, ಬದಲಾಗಿ 4 ಜನರು ವಾಸಿಸುತ್ತಿದ್ದೇವೆ ಎಂದು? ನಾನು ಶೂನ್ಯ ದೃಷ್ಟಿಯಿಂದ ಅವಳನ್ನು ನೋಡಿದೆ. ನನ್ನ ಕಣ್ಣುಗಳ ಸುತ್ತಲೂ ಕಪ್ಪು ವರ್ತುಲಗಳು ಮೂಡಿದ್ದವು. ನಿನ್ನ ಮಾತಿನ ಅರ್ಥವೇನು? ನೋಡು ಅರ್ಚಿತ್, ಅಮ್ಮನಿಗೆ ಯಾವುದೇ ಚಿಕಿತ್ಸೆ ಇರಲಿಲ್ಲ. ನೀನು ಸುಮ್ಮನೆ ಕಳೆದು ಹೋದ ಘಟನೆಗಳನ್ನು ನಿನ್ನ ಜೀವನವನ್ನಾಗಿ ಮಾಡಿಕೊಳ್ಳುತ್ತಿದ್ದೀಯಾ ಎಂದು ಶಿವಾನಿ ಬೇಜವಾಬ್ದಾರಿಯಿಂದ ಹೇಳಿ ತನ್ನ ಕೂದಲನ್ನು ಸರಿಪಡಿಸಿಕೊಳ್ಳಲಾರಂಭಿಸಿದಳು. ಅವಳಿಗೆ ಈಗ ಕೇವಲ ತನ್ನ ಸುಂದರತೆ ಮತ್ತು ಸೋಷಿಯಲ್ ಪಾರ್ಟಿಗಳ ಚಿಂತೆ ಮಾತ್ರ ಇತ್ತು. ಅದು ಕಳೆದು ಹೋದ ಮಾತಲ್ಲ ಶಿವಾನಿ, ಅವಳು ನನ್ನ ತಾಯಿ ಎಂದು ನಾನು ಮೆಲ್ಲನೆ ಹೇಳಿದೆ. ನನ್ನೊಳಗೆ ಒಂದು ವಿಚಿತ್ರವಾದ ಚಡಪಡಿಕೆ ಬೆಳೆಯುತ್ತಿತ್ತು. ಹೇಗೆಂದರೆ ಯಾವುದೋ ಒಂದು ವಸ್ತು ನನ್ನನ್ನು ಒಳಗಿಂದೊಳಗೆ ತಿನ್ನುತ್ತಿದೆ ಎನ್ನುವಂತೆ. ದಿನಗಳು ಕಳೆದಂತೆಲ್ಲ ನನ್ನ ಸ್ಥಿತಿ ಬದಲಾಗಲಾರಂಭಿಸಿತು. ಆಫೀಸ್ನಲ್ಲಿ ಕೆಲಸ ಮಾಡುವಾಗ ನಾನು ಹೆಚ್ಚಾಗಿ ಎಲ್ಲೋ ಕಳೆದು ಹೋಗುತ್ತಿದ್ದೆ. ಒಂದು ಬಾರಿ ಬಾಸ್ ನನಗೆ ಫೈಲ್ ನೀಡುವಾಗ 3 ಬಾರಿ ಕರೆದರು. ಆದರೂ ನಾನು ಬೇರೆ ಎಲ್ಲೋ ಇದ್ದೆ. ನನಗೆ ಅನಿಸುತ್ತಿತ್ತು ಯಾರೋ ನನ್ನನ್ನು ಕರೆಯುತ್ತಿದ್ದಾರೆ. ಅರ್ಚಿತ್ ಮಗನೇ, ನನ್ನ ಕೈ ಹಿಡಿದುಕೋ ಎಂದು ಕೂಗುತ್ತಿದ್ದಾರೆ. ಒಂದು ಸಂಜೆ ನಾನು ಮನೆಗೆ ಮರಳಿದಾಗ ರಾಹುಲ್ ಅಂಗಳದಲ್ಲಿ ಒಬ್ಬಂಟಿಯಾಗಿ ಕುಳಿತು ಅಳುತ್ತಿದ್ದನು. ಅವನ ಮೊಣಕಾಲಿಗೆ ಗಾಯವಾಗಿತ್ತು ಮತ್ತು ರಕ್ತ ಹರಿಯುತ್ತಿತ್ತು. ಶಿವಾನಿ ರೂಮಿನಲ್ಲಿ ಯಾರ ಜೊತೆಗೋ ಫೋನ್ನಲ್ಲಿ ನಗುತ್ತಾ ಮಾತನಾಡುತ್ತಿದ್ದಳು. ಶಿವಾನಿ, ರಾಹುಲ್ಗೆ ಗಾಯವಾಗಿದೆ ಮತ್ತು ನೀನು ಇಲ್ಲಿ ಫೋನ್ನಲ್ಲಿ ಬ್ಯುಸಿಯಾಗಿದ್ದೀಯಾ ಎಂದು ನಾನು ಕೋಪದಿಂದ ಕಿರುಚಿದೆ. ನನ್ನೊಳಗಿನ ಜ್ವಾಲಾಮುಖಿ ಇಂದು ಸ್ಫೋಟಗೊಂಡಿತ್ತು. ಅಯ್ಯೋ, ಅದಕ್ಕೇನು ಈಗ, ಮಕ್ಕಳು ಬಿದ್ದೇ ಬೀಳುತ್ತಾರೆ. ನೀನು ಯಾಕಿಷ್ಟೊಂದು ಹೈಪರ್ ಆಗುತ್ತಿದ್ದೀಯಾ ಎಂದು ಶಿವಾನಿ ಫೋನ್ ಕಿವಿಯಿಂದ ಇಳಿಸದೇ ಉತ್ತರಿಸಿದಳು. ಅವಳ ಆ ತಣ್ಣನೆಯ ಧಾಟಿ ನನ್ನ ಹೃದಯವನ್ನೇ ಸೀಳಿತು. ನಾನು ರಾಹುಲ್ನನ್ನು ಮಡಿಲಿನಲ್ಲಿ ಕೂಳಿಸಿಕೊಂಡು ಅವನ ಗಾಯವನ್ನು ಒರೆಸಲಾರಂಭಿಸಿದೆ. ಅಚಾನಕ್ಕಾಗಿ ನನ್ನ ಮೆದುಳಿನಲ್ಲಿ ಒಂದು ಚಿತ್ರ ಮೂಡಿತು. ಬಾಲ್ಯದಲ್ಲಿ ನನಗೆ ಗಾಯವಾದಾಗ ಅಮ್ಮ ತಡಕಾಡುತ್ತಿದ್ದಳು. ಅವಳು ಹಸಿದು ಮಲಗುತ್ತಿದ್ದಳು. ಆದರೆ ನನ್ನ ಗಾಯಕ್ಕೆ ಪಟ್ಟಿ ಕಟ್ಟಲು ನೆರೆಹೊರೆಯವರಿಂದ ಮುಲಾಮು ಕೇಳಿ ತರುತ್ತಿದ್ದಳು. ಪಪ್ಪ, ನೀವು ಯಾಕೆ ಅಳುತ್ತಿದ್ದೀರಿ ಎಂದು ರಾಹುಲ್ ಮುಗ್ಧತೆಯಿಂದ ನನ್ನ ಕಣ್ಣೀರು ಒರೆಸುತ್ತಾ ಕೇಳಿದನು. ಏನೂ ಇಲ್ಲ ಮಗನೇ, ಕಣ್ಣಿನಲ್ಲಿ ಏನೋ ಬಿದ್ದಿದೆ ಅಷ್ಟೇ ಎಂದು ನಾನು ಅವನನ್ನು ಎದೆಗೆ ಅಪ್ಪಿಕೊಂಡೆ. ಆ ಕ್ಷಣ ನನಗೆ ಅರಿವಾಯಿತು ಮಮತೆ ಎಂದರೆ ಏನು ಎಂದು. ಮತ್ತು ನಾನು ನನ್ನ ಮಗನನ್ನು ಇಷ್ಟೊಂದು ದೊಡ್ಡ ವ್ಯಕ್ತಿತ್ವದ ಆಶೀರ್ವಾದದಿಂದ ದೂರ ಮಾಡಿದ್ದೆ. ಅಂದೇ ರಾತ್ರಿ ನನಗೆ ಮೊದಲ ಬಾರಿ ಮರಗುಳಿತನ ಬಂದಿತ್ತು. ನಾನು ಮಲಗಿದ್ದಾಗ ಅಚಾನಕ್ಕಾಗಿ ರೂಮಿನ ತುಂಬ ಹೊಗೆ ತುಂಬಿಕೊಂಡಿದೆ ಎಂದು ಅನಿಸಿತು. ನಾನು ಗಾಬರಿಯಿಂದ ಎದ್ದು ಕೂತು ಅತ್ತ ಇತ್ತ ಓಡಲಾರಂಭಿಸಿದೆ. ನನಗೆ ನನ್ನ ಹೆಸರು, ನನ್ನ ಮನೆ, ಕೊನೆಗೆ ಶಿವಾನಿಯ ಮುಖ ಕೂಡ ಅಪರಿಚಿತವಾಗಿ ಅನ್ನಿಸಲಾರಂಭಿಸಿತು. ಯಾರು ನೀನು? ನಾನು ಇಲ್ಲಿಗೆ ಹೇಗೆ ಬಂದೆ? ನನ್ನ ಅಮ್ಮ ಎಲ್ಲಿದ್ದಾಳೆ ಎಂದು ನಾನು ಶಿವಾನಿಯನ್ನು ಅಲುಗಾಡಿಸುತ್ತಾ ಕೇಳಿದೆ. ನನ್ನ ಧ್ವನಿಯಲ್ಲಿ ಒಂದು ವಿಚಿತ್ರವಾದ ಭಯವಿತ್ತು. ಅರ್ಚಿತ್, ಇದೇನು ಹೇಳುತ್ತಿದ್ದೀಯಾ? ಪ್ರಜ್ಞೆಗೆ ಬಾ, ನಾನು ಶಿವಾನಿ, ನಿನ್ನ ಹೆಂಡತಿ ಅಂದಳು. ಅವಳು ಬಹಳ ಕೆಟ್ಟದಾಗಿ ಹೆದರಿ ಹೋಗಿದ್ದಳು.
ಕೆಲವು ನಿಮಿಷಗಳ ನಂತರ ನಾನು ನಾರ್ಮಲ್ ಆದಾಗ ನಾನು ಏನು ಹೇಳಿದ್ದೆ ಎಂದು ನನಗೆ ನೆನಪಿರಲಿಲ್ಲ. ಆದರೆ ಶಿವಾನಿಯ ಮುಖದಲ್ಲಿ ಭಯ ಸ್ಪಷ್ಟವಾಗಿ ಕಾಣುತ್ತಿತ್ತು. ಇದು ಖಂಡಿತವಾಗಿಯೂ ಅದೇ ಕಾಯಿಲೆಯಾಗಿತ್ತು. ಅದು ಅಮ್ಮನಿಗೂ ಬರುತ್ತಿತ್ತು. ಪಶ್ಚಾತ್ತಾಪವು ನನ್ನ ಮಾನಸಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರಲು ಶುರು ಮಾಡಿತ್ತು. ಡಾಕ್ಟರ್ಗಳು ಇದನ್ನು ಟ್ರಾಮ್ಯಾಟಿಕ್ ಸ್ಟ್ರೆಸ್ ಎಂದು ಹೇಳಿದರು. ಆದರೆ ಇದು ಪಶ್ಚಾತ್ತಾಪದ ಆರಂಭ ಎಂದು ನನಗೆ ತಿಳಿದಿತ್ತು. ನಾನು ಚಹಾ ಕಪ್ ಹಿಡಿದುಕೊಂಡಿದ್ದೆ. ನನ್ನ ಕೈಗಳು ಮೆಲ್ಲಗೆ ನಡುಗುತ್ತಿದ್ದವು. ನೋಡು, ನಿನಗೆ ವಿಶ್ರಾಂತಿ ಅಗತ್ಯವಿದೆ. ನಾವು ಕೆಲವು ದಿನಗಳ ಕಾಲ ನಗರದಿಂದ ಹೊರಗೆ ಹೋಗೋಣ ಎಂದು ಶಿವಾನಿ ಸಲಹೆ ನೀಡಿದಳು. ಆದರೆ ಅವಳು ಸ್ವತಃ ಆ ಪರಿಸರದಿಂದ ಓಡಿ ಹೋಗಲು ಬಯಸುತ್ತಿದ್ದಾಳೆ ಎಂದು ನನಗೆ ತಿಳಿದಿತ್ತು. ಕೆಲವು ದಿನಗಳ ನಂತರ ನಾನು ಮತ್ತೆ ಸೂರತ್ಗೆ ಹೋದೆ. ಈ ಬಾರಿ ನಾನು ಯಾರಿಗೂ ಹೇಳದೆ ಹೊರಟೆ. ಸಮುದ್ರದ ದಡ, ಅದೇ ಜನಸಂದಣಿ, ಅದೇ ಅಲೆಗಳು, ಎಲ್ಲವೂ ಮೊದಲಿನಂತೆಯೇ ಇತ್ತು. ನಾನು ಎಷ್ಟೋ ಗಂಟೆಗಳ ಕಾಲ ಆ ಜಾಗದಲ್ಲಿ ನಿಂತಿದ್ದೆ. ಅಲ್ಲಿ ನಾನು ಕೊನೆಯ ಬಾರಿ ಅಮ್ಮನ ಕೈ ಬಿಟ್ಟಿದ್ದೆ. ಅಣ್ಣ, ನೀವು ಪ್ರತಿದಿನ ಇಲ್ಲಿಗೆ ಬಂದು ಅಳುತ್ತೀರಿ. ಯಾರನ್ನಾದರೂ ಹುಡುಕುತ್ತಿದ್ದೀರಾ ಎಂದು ಒಬ್ಬ ಮುದಿ ಒಂಟೆ ಓಡಿಸುವವನು ನನ್ನನ್ನು ಕೇಳಿದನು. ಅವನ ಕಣ್ಣುಗಳಲ್ಲಿ ಅನುಕಂಪವಿತ್ತು. ಹೌದು, ನನ್ನ ಅಮ್ಮ ಇಲ್ಲಿ ಕಳೆದು ಹೋಗಿದ್ದಾರೆ ಎಂದು ನಾನು ಗದ್ಗದಿತ ಧ್ವನಿಯಲ್ಲಿ ಉತ್ತರಿಸಿದೆ. ಸಾಹೇಬ್ರೆ, ಇಲ್ಲಿ ಯಾರು ಕಳೆದು ಹೋಗುತ್ತಾರೋ ಅವರು ಮತ್ತೆ ಸಿಗುವುದಿಲ್ಲ. ಒಂದೋ ಸಮುದ್ರ ಅವರನ್ನು ಕರೆದೊಯ್ಯುತ್ತದೆ, ಇಲ್ಲದಿದ್ದರೆ ಈ ಜನಸಂದಣಿಯ ನಗರ. ಆದರೆ ಒಬ್ಬರು ಅಜ್ಜಿ ಇದ್ದರು. ಕೆಲವು ತಿಂಗಳ ಹಿಂದೆ ಇಲ್ಲಿ ಕುಳಿತು ಅಳುತ್ತಿದ್ದರು. ಅವರನ್ನು ಕೆಲವು ಜನರು ತಮ್ಮ ಜೊತೆ ಕರೆದೊಯ್ದರು ಎಂದು ಅವನು ತನ್ನ ಮಂಜಾದ ನೆನಪಿನ ಮೇಲೆ ಒತ್ತಡ ಹಾಕಿ ಹೇಳಿದನು. ಯಾವ ಜನರು, ಎಲ್ಲಿಗೆ ಕರೆದೊಯ್ದರು ಎಂದು ನಾನು ಆತುರದಿಂದ ಅವನ ಹೆಗಲನ್ನು ಹಿಡಿದೆ. ಗೊತ್ತಿಲ್ಲ, ಯಾವುದೋ ಗಾಡಿ ಬಂದಿತ್ತು, ಬಹುಶಃ ಯಾವುದೋ ಓಲ್ಡ್ ಏಜ್ ಹೋಮ್ನವರು ಇರಬಹುದು ಎಂದು ಅವನು ಅಸಹಾಯಕತೆಯಿಂದ ಹೇಳಿದನು. ನಾನು ಸೂರತ್ನ ಪ್ರತಿ ಆಸ್ಪತ್ರೆ, ಪ್ರತಿ ಓಲ್ಡ್ ಏಜ್ ಹೋಮ್ ಮತ್ತು ಪ್ರತಿ ಪೊಲೀಸ್ ಸ್ಟೇಷನ್ಗೆ ಅಲೆದೆ. ನಾನು ಅವರ ಫೋಟೋ ತೋರಿಸುತ್ತಿದ್ದೆ, ಕೈಕಾಲು ಹಿಡಿಯುತ್ತಿದ್ದೆ, ಹಣ ನೀಡುವ ಆಸೆ ತೋರಿಸುತ್ತಿದ್ದೆ. ಆದರೆ ಪ್ರತಿಯೊಂದು ಕಡೆಯಿಂದಲೂ ಬರುತ್ತಿದ್ದ ಉತ್ತರ ಒಂದೇ ಆಗಿತ್ತು. ಇಂತಹ ಎಷ್ಟೋ ಮಹಿಳೆಯರು ಬರುತ್ತಾರೆ. ನಿಮ್ಮ ಹತ್ತಿರ ಯಾವುದಾದರೂ ಖಚಿತವಾದ ಕುರುಹು ಇದೆಯೇ? ನಾನು ಸಂಪೂರ್ಣವಾಗಿ ಕುಸಿದು ಹೋಗಿದ್ದೆ. ನಾನು ಮರಳಿ ನನ್ನ ನಗರಕ್ಕೆ ಬಂದಾಗ ಶಿವಾನಿಯ ಜೊತೆ ನನ್ನ ಜಗಳ ಹೆಚ್ಚಾಯಿತು. ಅವಳು ನನ್ನ ಈ ಸ್ಥಿತಿಯಿಂದ ಬೇಸತ್ತು ಹೋಗಿದ್ದಳು. ಅರ್ಚಿತ್, ನಾನು ಈ ಹುಚ್ಚುತನವನ್ನು ಇನ್ನೂ ಸಹಿಸಲು ಸಾಧ್ಯವಿಲ್ಲ. ನೀನು ಪ್ರತಿಕ್ಷಣವೂ ನಿನ್ನ ಅಮ್ಮನ ಬಗ್ಗೆಯೇ ಮಾತನಾಡುತ್ತಿರುತ್ತೀಯ. ನೀನೇ ಸ್ವತಃ ಅವರನ್ನು ಬಿಟ್ಟು ಬಂದಿದ್ದೆ. ಈಗ ಈ ಡ್ರಾಮಾ ಯಾಕೆ ಮಾಡುತ್ತಿದ್ದೀಯಾ? ಶಿವಾನಿ ಕೋಪದಿಂದ ತನ್ನ ಬ್ಯಾಗನ್ನು ಬೆಡ್ ಮೇಲೆ ಎಸೆದಳು. ಇದು ಡ್ರಾಮಾ ಅಲ್ಲ ಶಿವಾನಿ, ಇದು ನನ್ನ ಆತ್ಮಸಾಕ್ಷಿಯ ಕರೆ. ನಿನಗೆ ಇದು ಅರ್ಥವಾಗುವುದಿಲ್ಲ, ಏಕೆಂದರೆ ನೀನು ಎಂದು ಪ್ರೀತಿಸಿಯೇ ಇಲ್ಲ. ನೀನು ಕೇವಲ ನಿನ್ನ ಅಗತ್ಯಗಳನ್ನು ಪೂರೈಸಿಕೊಂಡಿದ್ದೀಯಾ ಎಂದು ನಾನು ಕಠಿಣವಾಗಿ ಉತ್ತರಿಸಿದೆ. ಪ್ರೀತಿ? ಒಂದು ವೇಳೆ ನಾನು ನಿನ್ನನ್ನು ಪ್ರೀತಿಸದಿದ್ದರೆ ನಿನ್ನ ಈ ಕಾಯಿಲೆ ಬಿದ್ದ ಮೆದುಳಿನ ಜೊತೆ ಇದುವರೆಗೆ ಇರುತ್ತಿರಲಿಲ್ಲ. ರಾಹುಲ್ ಮೇಲೆ ಇದರ ಪರಿಣಾಮ ಏನಾಗುತ್ತಿದೆ ಎಂಬ ಅಂದಾಜು ನಿನಗಿದೆಯೇ? ಅವನು ನಿನಗೆ ಹೆದರಲಾರಂಭಿಸಿದ್ದಾನೆ ಎಂದು ಶಿವಾನಿ ಹೇಳಿದ ಮಾತುಗಳು ನನ್ನ ಹೃದಯಕ್ಕೆ ಬಾಣದಂತೆ ನಾಟಿದವು. ನಾನು ರಾಹುಲ್ ರೂಮಿಗೆ ಹೋದೆ. ಅವನು ತನ್ನ ಪುಸ್ತಕದಲ್ಲಿ ಮಗ್ನನಾಗಿದ್ದನು. ನನ್ನನ್ನು ನೋಡಿ ಅವನು ಒಂದು ಕ್ಷಣ ನಿಂತು ಮತ್ತೆ ಓದಲು ಶುರು ಮಾಡಿದನು. ನಾನು ಅವನ ಪಕ್ಕ ಕುಳಿತು ಅವನ ತಲೆ ಸವರಿದೆ. ಮಗನೇ, ನನ್ನ ಮೇಲೆ ಕೋಪ ಇದೆಯೇ ಎಂದು ನಾನು ಪ್ರೀತಿಯಿಂದ ಕೇಳಿದೆ. ಇಲ್ಲ ಪಪ್ಪ, ಕೇವಲ ನನಗೆ ಭಯವಾಗುತ್ತದೆ. ಯಾವಾಗ ನೀವು ಕೋಪ ಮಾಡುತ್ತೀರೋ ಅಥವಾ ಯಾವಾಗ ನೀವು ಎಲ್ಲವನ್ನು ಮರೆತು ಬಿಡುತ್ತೀರೋ ಆಗ ಎಂದು ಅವನು ಮುಗ್ಧತೆಯಿಂದ ನನ್ನನ್ನು ನೋಡಿದನು. ಅವನ ಕಣ್ಣುಗಳು ನನ್ನ ಅಮ್ಮನಂತೆ ಇದ್ದವು. ಇದೇ ಸಮಯದಲ್ಲಿ ಶಿವಾನಿ ಮನೆಯಲ್ಲಿ ಬದಲಾವಣೆ ಮಾಡಲು ಶುರು ಮಾಡಿದಳು. ಮನೆಯ ವಾತಾವರಣ ಬದಲಾದರೆ ನನ್ನ ಆರೋಗ್ಯ ಸುಧಾರಿಸಬಹುದು ಎಂದು ಅವಳಿಗೆ ಅನಿಸಿತು. ಅವಳು ಹಳೆಯ ಸಾಮಾನುಗಳನ್ನು ಗುಜರಿಗೆ ಹಾಕಲು ಶುರು ಮಾಡಿದಳು. ಒಂದು ದಿನ ನಾನು ಆಫೀಸ್ನಿಂದ ಬಂದಾಗ ನೋಡಿದೆ. ಅಂದರೆ ಅಂಗಳದಲ್ಲಿ ಆ ಹಳೆಯ ಪೆಟ್ಟಿಗೆ ತೆರೆದ ಸ್ಥಿತಿಯಲ್ಲಿ ಬಿದ್ದಿತ್ತು. ಶಿವಾನಿ ಅದರಿಂದ ಅಮ್ಮನ ಹಳೆಯ ಬಟ್ಟೆಗಳನ್ನು ಹೊರತೆಗೆದು ಒಂದು ಕಡೆ ಎಸೆಯುತ್ತಿದ್ದಳು. ಶಿವಾನಿ, ನೀನು ಏನು ಮಾಡುತ್ತಿದ್ದೀಯಾ? ನಾನು ಮೊದಲೇ ಹೇಳಿರಲಿಲ್ಲವೇ ಈ ಪೆಟ್ಟಿಗೆಯನ್ನು ಮುಟ್ಟಬೇಡ ಎಂದು ನಾನು ಕಿರುಚಿದೆ. ಅರ್ಚಿತ್, ಇದು ಹಳೆಯದಾಗಿದೆ. ಇದರಿಂದ ವಾಸನೆ ಬರುತ್ತಿದೆ. ನಾನು ಹೊಸ ಅಲ್ಮಾರಿ ಮಾಡಿಸುತ್ತಿದ್ದೇನೆ. ನಮಗೆ ಈ ಹಳೆಯ ಸಾಮಾನುಗಳ ಅಗತ್ಯವಿಲ್ಲ ಎಂದು ಶಿವಾನಿ ಬೇಜವಾಬ್ದಾರಿಯಿಂದ ಹೇಳಿ ಒಂದು ದುಪ್ಪಟ್ಟವನ್ನು ನೆಲಕ್ಕೆ ಎಸೆದಳು. ನನ್ನ ರಕ್ತ ಕುದಿಯಲಾರಂಭಿಸಿತು. ಆದರೆ ನಾನು ಮೌನವಾಗಿದ್ದೆ. ನಾನು ಬಾಗಿ ಆ ಬಟ್ಟೆಗಳನ್ನು ಎತ್ತಲಾರಂಭಿಸಿದೆ. ಅದೇ ಹಳೆಯ ಬಟ್ಟೆಗಳು, ಅದೇ ಸಾಧಾರಣ ಸೀರೆಗಳು. ಅಚಾನಕ್ಕಾಗಿ ನನ್ನ ದೃಷ್ಟಿ ಒಂದು ಸೀರೆಯ ಮೇಲೆ ಬಿತ್ತು. ಅದು ಕೆಳಗೆ ಅಡಗಿತ್ತು. ಅದರ ಬಣ್ಣ ಮಾಸಿ ಹೋಗಿತ್ತು. ಆದರೆ ಅದರ ಮಡಿಕೆಯ ಒಳಗೆ ಏನೋ ಅಡಗಿಸಿಡಲಾಗಿತ್ತು. ನಾನು ಅದನ್ನು ಎತ್ತಿದಾಗ ಅದು ಭಾರವಿದೆ ಅನ್ನಿಸಿತು. ನನ್ನ ಬೆರಳುಗಳು ನಡುಗಲಾರಂಭಿಸಿದವು. ನಾನು ಬಟ್ಟೆಯ ಮಡಿಕೆಯನ್ನು ಬಿಚ್ಚಿದಾಗ ನನ್ನ ಪ್ರಜ್ಞೆಯೇ ತಪ್ಪಿದಂತಾಯಿತು. ಅದರ ಒಳಗೆ ಒಂದು ಸಣ್ಣ ಚರ್ಮದ ಪರ್ಸನ್ನು ಹೊಲಿಯಲಾಗಿತ್ತು. ನಾನು ಬೇಗನೆ ಅದನ್ನು ಹೊರತೆಗೆದು ನನ್ನ ರೂಮಿಗೆ ಬಂದೆ. ಶಿವಾನಿ ಹೊರಗಡೆ ಕೆಲಸದವರಿಗೆ ಸೂಚನೆ ನೀಡುತ್ತಿದ್ದಳು. ನಾನು ಏನನ್ನು ಹುಡುಕಿದ್ದೇನೆ ಎಂಬುದು ಅವಳಿಗೆ ತಿಳಿದಿರಲಿಲ್ಲ.
ನಾನು ನಡುಗುವ ಕೈಗಳಿಂದ ಆ ಪರ್ಸ್ನ ಹೊಲಿಗೆಯನ್ನು ಬಿಚ್ಚಿದೆ. ಅದರೊಳಗೆ ಕೆಲವು ಹಳೆಯ ನೋಟುಗಳು ಸಿಕ್ಕವು. ಬಹುಶಃ ಅಮ್ಮನ ಜೀವನ ಪೂರ್ತಿಯ ಸಂಪಾದನೆ ಅದಾಗಿತ್ತು. ಆದರೆ ಅವುಗಳ ಮಧ್ಯೆ ಒಂದು ಲಕೋಟೆ ಇತ್ತು. ಅದರ ಮೇಲೆ ನೀಲಿ ಶಾಯಿಯಲ್ಲಿ ಬರೆಯಲಾಗಿತ್ತು, ಅರ್ಚಿತ್ನಿಗಾಗಿ. ನನ್ನ ಹೃದಯ ಜೋರಾಗಿ ಬಡಿಯಲಾರಂಭಿಸಿತು. ನನಗೆ ಅನ್ನಿಸಿತು, ಅಂದರೆ ನನ್ನ ಎದೆ ಈಗ ಒಡೆದು ಹೋಗುತ್ತದೆ ಎಂದು. ಇದು ಅಮ್ಮನ ಕೈ ಬರಹವಾಗಿತ್ತು. ಅದೇ ನಡುಗುವ ಶಬ್ದಗಳು, ಅದೇ ಅಕ್ಷರಗಳು. ಅವುಗಳನ್ನು ಅವಳು ಒಮ್ಮೆ ನನ್ನ ಶಾಲೆಯ ಕಾಪಿಯಲ್ಲಿ ಬರೆಯುತ್ತಿದ್ದಳು. ನಾನು ಲಕೋಟೆ ತೆರೆಯಲು ಪ್ರಯತ್ನಿಸಿದೆ, ಆದರೆ ಧೈರ್ಯ ಸಾಲಲಿಲ್ಲ. ಅದರ ಒಳಗಿನಿಂದ ಅಮ್ಮನ ಬಿಕ್ಕಳಿಕೆ ಕೇಳಿಸುತ್ತಿದೆ ಎಂದು ನನಗೆ ಅನ್ನಿಸಿತು. ಅದರಲ್ಲಿ ಏನು ಬರೆದಿರಬಹುದು? ಅವಳು ನನಗೆ ಶಾಪ ಹಾಕಿರಬಹುದೇ? ಅಥವಾ ಏನಾದರೂ ಕೊನೆಯ ದೂರನ್ನು ಬರೆದಿರಬಹುದೇ? ಹೊರಗೆ ಮೋಡಗಳು ಗುಡುಗುತ್ತಿದ್ದವು. ಅದೇ ಕಪ್ಪು ರಾತ್ರಿ, ಅದೇ ಮಳೆ. ಅದು ಮನಸ್ಸನ್ನು ಹೆದರಿಸುತ್ತಿತ್ತು. ನಾನು ಕಿಟಕಿಯಿಂದ ಹೊರಗೆ ನೋಡಿದೆ. ಆಕಾಶದಿಂದ ಬೀಳುತ್ತಿದ್ದ ಪ್ರತಿ ಹನಿಯೂ ನನ್ನನ್ನು ಕೇಳುತ್ತಿದ್ದಂತೆ ಅನ್ನಿಸಿತು. ನೀನು ಅವಳನ್ನು ಎಲ್ಲಿ ಬಿಟ್ಟು ಬಂದೆ? ಶಿವಾನಿ ರೂಮಿಗೆ ಬಂದಳು. ಅವಳ ಮುಖದಲ್ಲಿ ಈಗಲೂ ಅದೇ ನಿರುತ್ಸಾಹವಿತ್ತು. ಅರ್ಚಿತ್, ಎಲ್ಲಿ ಕಳೆದು ಹೋಗಿದ್ಯಾ ಎಂದು ಅವಳು ಕೇಳಿದಳು. ನಾನು ಆ ಲಕೋಟೆಯನ್ನು ಬೇಗನೆ ದಿಂಬಿನ ಅಡಿ ಅಡಗಿಸಿಟ್ಟೆ. ಶಿವಾನಿಗೆ ಇದರ ಬಗ್ಗೆ ತಿಳಿಯುವುದು ನನಗೆ ಇಷ್ಟವಿರಲಿಲ್ಲ. ಅಷ್ಟಕ್ಕೂ ಅದನ್ನು ಓದುವ ಧೈರ್ಯ ನನಗಿನ್ನೂ ಬಂದಿರಲಿಲ್ಲ. ಆ ಪತ್ರ ತೆರೆದ ತಕ್ಷಣ ನನ್ನ ಜೀವನದ ಆಟವೇ ಪೂರ್ತಿ ಬದಲಾಗುತ್ತದೆ ಎಂದು ನನಗೆ ಅನ್ನಿಸುತ್ತಿತ್ತು. ರಾತ್ರಿಯ ಕೊನೆಯ ಜಾವದಲ್ಲಿ ಇಡೀ ಮನೆ ಮಲಗಿದ್ದಾಗ ನಾನು ಮೆಲ್ಲನೆ ಆ ಪತ್ರವನ್ನು ಹೊರತೆಗೆದೆ. ಕೊಠಡಿಯ ಮೌನ ಅದೆಷ್ಟು ಆಳವಾಗಿತ್ತೆಂದರೆ ನನ್ನ ಉಸಿರಾಟದ ಶಬ್ದ ಕೂಡ ಸುತ್ತಿಗೆಯಿಂದ ಬಡಿದಂತೆ ಕೇಳಿಸುತ್ತಿತ್ತು. ನಾನು ಆ ಲಕೋಟೆಯ ಮೂಲೆಯನ್ನು ಹಿಡಿದೆ. ಪತ್ರದ ಒಳಗಿನಿಂದ ಹೊರಬಂದ ಕಾಗದ ಕಣ್ಣೀರಿನ ಕಲೆಗಳಿಂದ ತುಂಬಿತ್ತು. ಯಾವಾಗ ನನ್ನ ದೃಷ್ಟಿ ಮೊದಲ ಸಾಲಿನ ಮೇಲೆ ಬಿತ್ತೋ ಆಗ ನನ್ನ ಪಾದದ ಅಡಿಯ ನೆಲವೇ ಜಾರಿದಂತಾಯಿತು ಮತ್ತು ಕಣ್ಣಿನ ಮುಂದೆ ಕತ್ತಲೆ ಆವರಿಸಲಾರಂಭಿಸಿತು. ಆ ಪತ್ರದಲ್ಲಿ ಅಂತಹ ಒಂದು ಸತ್ಯ ಬರೆಯಲಾಗಿತ್ತು. ಅದು ನನ್ನ ಪಶ್ಚಾತ್ತಾಪವನ್ನು ಎಂದಿಗೂ ಮುಗಿಯದ ಶಿಕ್ಷೆಯನ್ನಾಗಿ ಬದಲಿಸಿಬಿಟ್ಟಿತು. ಅಮ್ಮನಿಗೆ ಎಲ್ಲವೂ ತಿಳಿದಿತ್ತು. ನಾನು ಮತ್ತು ಶಿವಾನಿ ಪರಸ್ಪರ ಏನು ಮಾತನಾಡಿಕೊಳ್ಳುತ್ತಿದ್ದೆವೋ ಅದೆಲ್ಲವೂ ಅವಳಿಗೆ ನೆನಪಿತ್ತು. ಅವಳಿಗೆ ಬರೀ ಕಾಯಿಲೆ ಇರಲಿಲ್ಲ, ಬದಲಾಗಿ ಅವಳು ನನ್ನ ಪರೀಕ್ಷೆಯಾಗಿದ್ದಳು. ನಾನು ಪತ್ರ ಓದಲು ಶುರು ಮಾಡಿದೆ, ಆದರೆ ಪ್ರತಿ ಶಬ್ದವು ನನ್ನ ಎದೆಗೆ ಚಾಕುವಿನಂತೆ ನಾಟುತ್ತಿತ್ತು. ನನ್ನ ಪ್ರೀತಿಯ ಮಗ ಅರ್ಜಿತ್. ನನ್ನ ನಾಲಿಗೆಯಿಂದ ಇದನ್ನು ಓದಿದ ತಕ್ಷಣ ಒಂದು ವಿಚಿತ್ರ ಬಿಕ್ಕಳಿಕೆ ಹೊರಬಂತು. ಅದರಲ್ಲಿ ಬರೆಯಲಾಗಿತ್ತು, ಮಗನೇ, ನಾನು ನಿನ್ನ ಮತ್ತು ನಿನ್ನ ಹೆಂಡತಿಯ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡಿದ್ದೇನೆ. ನನ್ನನ್ನು ಎಲ್ಲೋ ದೂರ ಕರೆದುಕೊಂಡು ಹೋಗಿ ಬಿಟ್ಟು ಬರುತ್ತೀಯಾ ಎಂಬ ಸಂದೇಹ ನನಗೆ ಅಂದೇ ಆಗಿತ್ತು. ಒಂದು ರಾತ್ರಿ ನೀನು ಶಿವಾನಿಗೆ ಹೇಳುತ್ತಿದ್ದೆ, ನೀನು ಚಿಂತೆ ಮಾಡಬೇಡ, ನಾನು ಇದಕ್ಕೆ ಯಾವುದಾದರೂ ಪರಿಹಾರ ಹುಡುಕುತ್ತೇನೆ. ಅರ್ಚಿತ್, ಅಮ್ಮನ ಹೃದಯ ಹೇಗಿದ್ದರೂ ದುರ್ಬಲವಾಗಿಯೇ ಇರುತ್ತದೆ. ಆದರೆ ಅಂದು ನಾನು ನನ್ನನ್ನು ಕಲ್ಲಿನಂತೆ ಮಾಡಿಕೊಂಡಿದ್ದೆ. ನೀನು ಈ ಪತ್ರ ಓದುವಾಗ ನಾನು ನಿನಗೆ ಹೊರೆಯಾಗಿರುತ್ತೇನೆ ಮತ್ತು ನೀನು ಆ ಹೊರೆಯನ್ನು ಇಳಿಸಲು ಯಾವುದೋ ಅಪರಿಚಿತ ಜಾಗಕ್ಕೆ ನನ್ನನ್ನು ಎಸೆದು ಬರುತ್ತೀಯಾ ಎಂದು ನನಗೆ ತಿಳಿದಿದೆ. ನನಗೆ ಅಟ್ಯಾಕ್ ಬರುತ್ತದೆ ಮತ್ತು ನನಗೇನು ನೆನಪಿರುವುದಿಲ್ಲ ಎಂಬುದು ಸತ್ಯ. ಆದರೆ ನನ್ನ ಹೃದಯ ನಿನ್ನನ್ನು ಎಂದಿಗೂ ಮರೆಯುವುದಿಲ್ಲ. ಯಾಕೆಂದರೆ ನಾನು ಜನರ ಮನೆಯಲ್ಲಿ ಪಾತ್ರೆ ತೊಳೆದು ಮತ್ತು ಒಂದು ಹೊತ್ತಿನ ಗಂಜಿ ಕುಡಿದು ನಿನ್ನನ್ನು ಬೆಳೆಸಿದ್ದೇನೆ. ನಿನ್ನ ಮುಖ ನನಗೆ ಭಯದ ಸ್ಥಿತಿಯಲ್ಲೂ ಮರೆಯುವುದಿಲ್ಲ. ನೀನು ಬಾಲ್ಯದಲ್ಲಿ ಕಾಯಿಲೆ ಬಿದ್ದಾಗ ನಾನು ಎಷ್ಟೋ ರಾತ್ರಿಗಳು ನಿನ್ನ ಪಕ್ಕ ಕುಳಿತು ಕಳೆದಿದ್ದೇನೆ. ಒಂದು ವೇಳೆ ನನ್ನ ಇರುವಿಕೆ ನಿನ್ನ ಸುಖಕ್ಕೆ ಅಡ್ಡಿಯಾಗುತ್ತಿದ್ದರೆ ನಾನು ಖುದ್ದಾಗಿ ನಿನ್ನ ಜೊತೆ ಬರುತ್ತೇನೆ. ನಾನು ನಿನ್ನನ್ನು ತಡೆಯುವುದಿಲ್ಲ. ನಾನು ಆ ಪತ್ರವನ್ನು ನನ್ನ ಎದೆಗೆ ಅಪ್ಪಿಕೊಂಡೆ. ನನ್ನೊಳಗೆ ಪ್ರಳಯವೇ ಸಂಭವಿಸಿದಂತಾಯಿತು. ಅಮ್ಮನಿಗೆ ಎಲ್ಲವೂ ತಿಳಿದಿತ್ತು. ಅವಳು ತಿಳಿದು ಆ ಕಷ್ಟದ ಪ್ರಯಾಣದಲ್ಲಿ ನನ್ನ ಜೊತೆ ಬಂದಿದ್ದಳು. ಅಂದರೆ ಅವಳ ಮಗ ಸುಖವಾಗಿರಲಿ ಎಂದು ಹೀಗೆ ಮಾಡಿದ್ದಳು. ನಾನು ನಿನಗೆ ಶಾಪ ನೀಡುವುದಿಲ್ಲ ಅರ್ಚಿತ್, ಏಕೆಂದರೆ ಅಮ್ಮನ ನಾಲಿಗೆ ಮೇಲೆ ಶಾಪ ಬರುವುದಿಲ್ಲ. ಆದರೆ ನನ್ನ ಮಾತು ನೆನಪಿಡು, ಯಾವಾಗಲೂ ದೇವರ ಭಯವಿರಲಿ. ಏಕೆಂದರೆ ಅಮ್ಮನನ್ನು ಬಿಟ್ಟವನಿಗೆ ಪ್ರಪಂಚ ಎಂದಿಗೂ ನೆಮ್ಮದಿ ನೀಡುವುದಿಲ್ಲ. ನಾನು ನಿನ್ನ ಮೇಲೆ ಕೋಪ ಮಾಡಿಕೊಂಡಿಲ್ಲ. ಕೇವಲ ಒಂದೇ ಪ್ರಾರ್ಥನೆ, ನೀನು ನನಗೆ ತೋರಿಸುತ್ತಿರುವ ಈ ದಿನ ನಿನಗೆ ಎಂದಿಗೂ ಬಾರದಿರಲಿ. ನೀನು ನನ್ನನ್ನು ಬಿಟ್ಟು ಬಂದ ಹಾಗೆ ನಾಳೆ ನಿನ್ನ ಮಕ್ಕಳು ಕೂಡ ನಿನ್ನನ್ನು ಈ ರೀತಿ ಬಿಟ್ಟು ಬಾರದಿರಲಿ. ಅದೇ ಕ್ಷಣದಲ್ಲಿ ನನ್ನ ಹಿಂದೆ ಯಾರೋ ಇರುವ ಅನುಭವವಾಯಿತು. ನಾನು ತಿರುಗಿ ನೋಡಿದೆ. ನನ್ನ ಮಗ ರಾಹುಲ್ ಬಾಗಿಲಲ್ಲಿ ನಿಂತಿದ್ದನು. ಅವನ ಮುಗ್ಧ ಮುಖದಲ್ಲಿ ಎಂತಹ ಒಂದು ಗಾಂಭೀರ್ಯ ಮತ್ತು ದುಃಖವಿತ್ತು. ಅದು ಅವನ ವಯಸ್ಸನ್ನು ಮೀರಿತ್ತು. ಪಪ್ಪ, ನೀವು ಯಾಕೆ ಅಳುತ್ತಿದ್ದೀರಿ? ನಿಮಗೂ ಅಜ್ಜಿಯ ತರಹ ಅಟ್ಯಾಕ್ ಬಂದಿದೆಯೇ ಎಂದು ರಾಹುಲ್ ಹತ್ತಿರ ಬಂದು ಮುಗ್ಧತೆಯಿಂದ ಕೇಳಿದನು. ನಾನು ಅವನನ್ನು ಅಪ್ಪಿಕೊಳ್ಳಲು ಬಯಸಿದೆ, ಆದರೆ ಅವನು ಒಮ್ಮೆಲೆ ಹಿಂದೆ ಸರಿದನು. ಅವನ ಕಣ್ಣುಗಳಲ್ಲಿ ಒಂದು ಪ್ರಶ್ನೆ ಇತ್ತು. ಅದು ನನ್ನ ಆತ್ಮವನ್ನೇ ಚೂರು ಚೂರು ಮಾಡಿತು. ಪಪ್ಪ, ಒಂದು ಮಾತು ಕೇಳಲಾ? ಯಾವಾಗ ನೀವು ಮುದುಕರಾಗುತ್ತೀರೋ ಮತ್ತು ನಿಮಗೆ ಭಯವಾಗಲು ಶುರುವಾಗುತ್ತದೋ ಆಗ ನಾನು ಕೂಡ ನಿಮ್ಮನ್ನು ಸಮುದ್ರದ ಹತ್ತಿರ ಬಿಟ್ಟು ಬರುತ್ತೇನೆ ಅಲ್ವಾ?
ಮತ್ತು ಆನಂತರ ನಾವು ನಮ್ಮ ಮನೆ ಬದಲಿಸುತ್ತೇವೆ. ಯಾಕೆಂದರೆ ನೀವು ನಮ್ಮನ್ನು ಹುಡುಕಲು ಸಾಧ್ಯವಾಗಬಾರದು. ನೀವು ಮಮ್ಮಿಗೆ ಹೇಳುತ್ತಿದ್ರಲ್ಲ, ಅಜ್ಜಿ ಈಗ ಹೊರೆಯಾಗಿದ್ದಾರೆ ಎಂದು. ನಾನು ಎಲ್ಲವನ್ನೂ ಕೇಳಿಸಿಕೊಂಡಿದ್ದೆ ಪಪ್ಪ. ನನ್ನ 7 ವರ್ಷದ ಮಗನ ಬಾಯಿಂದ ಇದನ್ನು ಕೇಳಿ ನಾನು ದಂಗಾಗಿ ಹೋದೆ. ನಾನು ಬೆಳೆಯುತ್ತಿದ್ದೇನೆ ಪಪ್ಪ. ಅಂದರೆ ನಮ್ಮ ಹಿರಿಯರ ಜೊತೆ ಹೇಗಿರಬೇಕೆಂದು ನಿಮ್ಮಿಂದಲೇ ಕಲಿಯುತ್ತಿದ್ದೇನೆ. ರಾಹುಲ್ ಆಡಿದ ಈ ಮಾತುಗಳು ಕೇವಲ ಶಬ್ದಗಳಾಗಿರಲಿಲ್ಲ. ಅವು ಉರಿಯುತ್ತಿರುವ ಕೆಂಡಗಳಾಗಿದ್ದವು. ಅವುಗಳನ್ನು ಅವನು ನನ್ನ ಎದೆಯ ಮೇಲೆ ಇಟ್ಟಿದ್ದನು. ಇಲ್ಲ ರಾಹುಲ್, ಹಾಗೆಲ್ಲ ಹೇಳಬಾರದು ಮಗನೇ. ನನ್ನ ಉದ್ದೇಶ ಅದಲ್ಲ. ನನ್ನ ತುಟಿಗಳಿಂದ ಬಹಳ ಕಷ್ಟಪಟ್ಟು ಈ ಶಬ್ದಗಳು ಹೊರಬಂದವು. ಆದರೆ ಆ ಶಬ್ದಗಳು ನನಗೆ ಸಪೋರ್ಟ್ ನೀಡುತ್ತಿರಲಿಲ್ಲ. ಯಾಕೆ ಪಪ್ಪ, ನೀವು ಕೂಡ ಇದನ್ನೇ ಮಾಡಿದ್ದೀರಲ್ಲ. ಅಜ್ಜಿಯ ಕೈಬಿಟ್ಟು ಬಂದಿದ್ದೀರಲ್ಲ. ನಾನು ನೋಡಿದ್ದೆ. ಅಂದು ನೀವು ಮರಳಿ ಬಂದಾಗ ಮಮ್ಮಿ ಬಹಳ ಖುಷಿಯಾಗಿದ್ದರು. ನಾನು ನಿಮ್ಮ ಮಗ. ನೀವು ಮಾಡಿದ್ದನ್ನೇ ನಾನು ಮಾಡುತ್ತೇನೆ. ರಾಹುಲ್ ಇದನ್ನು ಹೇಳಿ ಕೋಣೆಯಿಂದ ಹೊರಗೆ ಹೋದನು ಮತ್ತು ಅವನು ನನಗೆ ನನ್ನದೇ ಆದ ಚಿತ್ರವನ್ನು ತೋರಿಸಿ ಹೋದಂತೆ ನನಗೆ ಭಾಸವಾಯಿತು. ನನ್ನ ಇಡೀ ಶರೀರ ನಡುಗಲಾರಂಭಿಸಿತು. ಪಶ್ಚಾತ್ತಾಪವು ಒಂದು ಕಾಯಿಲೆಯಾಗಿ ಗ್ಯಾಂಗ್ರೀನ್ನಂತೆ ನನ್ನ ನರನಾಡಿಗಳಲ್ಲಿ ಓಡುತ್ತಿತ್ತು. ನಾನು ಹುಚ್ಚನಂತೆ ಎದ್ದು ಶಿವಾನಿಯ ಕಡೆಗೆ ಓಡಿದೆ. ಅವಳು ಈಗಲೂ ಅಲ್ಲೇ ನಿಂತು ತಮಾಷೆ ನೋಡುತ್ತಿದ್ದಳು. ಅವಳ ಮುಖದಲ್ಲಿ ಭಯದ ಗೆರೆಗಳು ಸ್ಪಷ್ಟವಾಗಿ ಕಾಣುತ್ತಿದ್ದವು. ನೋಡಿದ್ಯಾ ಶಿವಾನಿ, ಇದು ನಿನ್ನ ಸಂಸ್ಕಾರ. ನೀನು ನನ್ನ ಮುಗ್ಧ ಮಗನ ಮೆದುಳಿನಲ್ಲಿ ವಿಷ ತುಂಬಿದ್ದೀಯಾ. ನೀನು ನನ್ನಿಂದ ನನ್ನ ತಾಯಿಯನ್ನು ಕಿತ್ತುಕೊಂಡೆ ಮತ್ತು ಇಂದು ನನ್ನ ಮಗ ನನ್ನಿಂದ ನನ್ನ ಭವಿಷ್ಯವನ್ನೇ ಕಿತ್ತುಕೊಳ್ಳುತ್ತಿದ್ದಾನೆ. ನಾವು ನೆಮ್ಮದಿಯಿಂದ ಇರುತ್ತೇವೆ ಎಂದು ನೀನು ಹೇಳಿದ್ಯಲ್ಲ. ನೋಡು, ಈ ಮನೆಯಲ್ಲಿ ಅದೆಷ್ಟು ನೆಮ್ಮದಿ ಇದೆ. ನಾನು ಸಿಟ್ಟು ಮತ್ತು ದುಃಖದಿಂದ ಕಿರುಚಿದೆ. ಅರ್ಚಿತ್, ಪ್ರಜ್ಞೆಗೆ ಬಾ. ಇದೆಲ್ಲವನ್ನು ನೀನೇ ಸ್ವತಃ ಮಾಡುತ್ತಿದ್ದೀಯಾ. ನಾನು ಕೇವಲ ನಿನಗೆ ಸಲಹೆ ನೀಡಿದ್ದೆ ಅಷ್ಟೇ ಎಂದು ಶಿವಾನಿ ಕೂಡ ಕಿರುಚಿದಳು. ಮೌನವಾಗಿರು. ನನ್ನ ಕಣ್ಣಿನಿಂದ ದೂರ ಹೋಗು. ನಿನ್ನ ಕಾರಣದಿಂದಾಗಿ ನಾನು ನನ್ನ ಸುಖವನ್ನೇ ಮಾರಿಬಿಟ್ಟೆ. ಇಂದಿನಿಂದ ನಿನಗೂ ನನಗೂ ಯಾವುದೇ ಸಂಬಂಧವಿಲ್ಲ. ಒಂದು ವೇಳೆ ನೀನು ನನ್ನ ಅಮ್ಮನನ್ನು ಸ್ವೀಕರಿಸಲು ಸಾಧ್ಯವಿಲ್ಲವೆಂದಾದರೆ ನಾನು ಈಗಲೇ ಹೋಗುತ್ತಿದ್ದೇನೆ. ನಾನು ಅವರನ್ನು ಹುಡುಕಿಕೊಂಡು ಬರುತ್ತೇನೆ ಮತ್ತು ಎಂದಿಗೂ ಮರಳಿ ಬರುವುದಿಲ್ಲ. ನಾನು ಅವಳನ್ನು ಕೊಡವಿ ಮನೆಯಿಂದ ಹೊರಬಿದ್ದೆ. ನಾನು ನೇರವಾಗಿ ಸಮುದ್ರದ ದಡಕ್ಕೆ ತಲುಪಿದೆ. ಇಂದು ಸಮುದ್ರದ ಅಬ್ಬರವು ಹಂಗಿಸುವ ಶಬ್ದವಾಗಿ ನನ್ನ ಕಿವಿಗಳಿಗೆ ಅಪ್ಪಳಿಸುತ್ತಿತ್ತು. ಅರ್ಚಿತ್, ಎಲ್ಲಿ ನಿನ್ನ ಅಮ್ಮ ಎಂದು ಅಲೆಗಳು ನನ್ನನ್ನು ಪ್ರಶ್ನಿಸುತ್ತಿರುವಂತೆ ಅನಿಸಿತು. ನಾನು ಮರಳಿನ ಮೇಲೆ ಮೊಣಕಾಲೂರಿ ಕುಳಿತು ಜೋರಾಗಿ ಅಳಲಾರಂಭಿಸಿದೆ. ಅಮ್ಮ, ನನ್ನನ್ನು ಕ್ಷಮಿಸಿಬಿಡು. ನಾನು ಅಪರಾಧಿ. ನಾನು ರಾಕ್ಷಸನಾಗಿ ಬಿಟ್ಟಿದ್ದೆ. ನಾನು ಎಷ್ಟೋ ವಾರಗಳನ್ನು ಮತ್ತೆ ಅದೇ ರಸ್ತೆಗಳಲ್ಲಿ ಕಳೆದೆ. ಮತ್ತೊಮ್ಮೆ ಪ್ರತಿ ಓಲ್ಡ್ ಏಜ್ ಹೋಮ್, ಪ್ರತಿ ಆಸ್ಪತ್ರೆ, ಪ್ರತಿ ಮಂದಿರದ ಮೂಲೆ ಮೂಲೆಗಳನ್ನು ಹುಡುಕಿದೆ. ನಾನೇ ಸ್ವತಃ ಹುಚ್ಚನಂತಾಗಿದ್ದೆ. ನನ್ನ ಬಟ್ಟೆಗಳು ಗಲೀಜಾಗಿದ್ದವು, ಗಡ್ಡ ಬೆಳೆದಿತ್ತು ಮತ್ತು ನನಗೂ ಸಹ ಮಾನಸಿಕ ಒತ್ತಡದ ಕಾರಣದಿಂದ ಅಟ್ಯಾಕ್ ಬರಲಾರಂಭಿಸಿತ್ತು. ನಾನು ರಸ್ತೆಯಲ್ಲಿ ನಡೆಯುತ್ತಾ ನಿಂತು ಜನರ ಮುಂದೆ ಕೈ ಮುಗಿದು ಕೇಳುತ್ತಿದ್ದೆ, ನೀವು ನನ್ನ ಅಮ್ಮನನ್ನು ನೋಡಿದ್ದೀರಾ? ಅವರು ಕಾಟನ್ ಸೀರೆ ಉಟ್ಟಿರುತ್ತಾರೆ. ಅವರು ನನ್ನನ್ನು ಹುಡುಕುತ್ತಿರುತ್ತಾರೆ. ಜನರು ನನ್ನನ್ನು ಹುಚ್ಚನೆಂದು ತಿಳಿದು ದೂರುತ್ತಿದ್ದರು ಅಥವಾ ಕನಿಕರ ತೋರಿ ನಾಣ್ಯಗಳನ್ನು ನನ್ನ ಕಡೆ ಎಸೆಯುತ್ತಿದ್ದರು. ಒಂದು ದಿನ ಒಂದು ಸಾಮಾಜಿಕ ಕೇಂದ್ರದ ಆಫೀಸ್ನಿಂದ ಮಾಹಿತಿ ಸಿಕ್ಕಿತು. ಅಂದರೆ ಒಬ್ಬರು ಮಹಿಳೆ ಅವರ ಓಲ್ಡ್ ಏಜ್ ಹೋಮ್ನಲ್ಲಿ ಇದ್ದಾರೆ ಮತ್ತು ಅವರನ್ನು ಕೆಲವು ವರ್ಷಗಳ ಹಿಂದೆ ಸಮುದ್ರದ ದಡದಿಂದ ಕರೆತರಲಾಗಿತ್ತು ಎಂಬ ಮಾಹಿತಿ ಸಿಕ್ಕಿತು. ನನ್ನ ಹೃದಯ ಜೋರಾಗಿ ಬಡಿಯಲಾರಂಭಿಸಿತು. ಯಾವಾಗ ನಾನು ಅಲ್ಲಿಗೆ ತಲುಪಿದೆನೋ ಆಗ ಒಂದು ದೊಡ್ಡ ಹಾಲ್ನಲ್ಲಿ ಅದೆಷ್ಟೋ ವೃದ್ಧರು ತಮ್ಮ ಸರದಿಯ ನಿರೀಕ್ಷೆಯಲ್ಲಿದ್ದರು. ಯಾವುದರ ಗುರುತು ನನ್ನ ರಕ್ತದ ಪ್ರತಿ ಹನಿಯಲ್ಲೂ ಅಡಗಿದೆಯೋ ಆ ಜೀವವು ಗೋಡೆಯ ಆಸರೆ ಪಡೆದು ದೂರದ ಒಂದು ಮೂಲೆಯಲ್ಲಿ ಕುಳಿತಿತ್ತು. ಅಮ್ಮ ಎಂದು ನಾನು ಬಿಕ್ಕಳಿಸುತ್ತಾ ಅವರ ಪಾದಗಳಿಗೆ ಬಿದ್ದೆ. ಅಮ್ಮ ಮೆಲ್ಲನೆ ತಲೆ ಎತ್ತಿದಳು. ಅವಳ ಕಣ್ಣುಗಳಲ್ಲಿ ಹಳೆಯ ಗುರುತು ಇರಲಿಲ್ಲ. ಬದಲಾಗಿ ಗಾಢವಾದ ಅಪರಿಚಿತ ಭಾವ ಮತ್ತು ದುಃಖವಿತ್ತು. ಯಾರು ನೀನು ಮಗನೇ? ನನ್ನ ಅರ್ಚಿತ್ ಎಲ್ಲಿದ್ದಾನೆ? ಅವನು ಬರುವವನಿದ್ದಾನೆ. ನನಗಾಗಿ ಬಲೂನ್ ತರುತ್ತೇನೆ ಎಂದು ಅವನು ಹೇಳಿದ್ದ. ಅವನು ನನ್ನ ಕೈಯನ್ನು ಅಚಾನಕ್ಕಾಗಿ ಬಿಟ್ಟು ಬಿಟ್ಟಿದ್ದನಲ್ಲವೇ? ಆ ಮುಗ್ಧ ಶಬ್ದಗಳು ನನ್ನ ಎದೆಗೆ ಚಾಕುವಿನಿಂದ ಇರಿದಂತೆ ಆದವು. ಅಮ್ಮ, ನಾನೇ ನಿನ್ನ ಅರ್ಚಿತ್, ನಿನ್ನ ಅದೇ ಪಾಪಿ ಮಗ. ನನ್ನನ್ನು ಕ್ಷಮಿಸಿಬಿಡು. ನಾನು ನಿನ್ನನ್ನು ಕರೆದೊಯ್ಯಲು ಬಂದಿದ್ದೇನೆ. ಈಗ ನಾವು ಎಂದಿಗೂ ಅಗಲುವುದು ಬೇಡ. ಅಮ್ಮ ನನ್ನ ಕೈಯನ್ನು ಕೊಡವಿದಳು. ಇಲ್ಲ, ನೀನು ಅವನಲ್ಲ. ನನ್ನ ಅರ್ಚಿತ್ ಬಹಳ ಒಳ್ಳೆಯವನಿದ್ದ. ಅವನು ನನ್ನ ಫೋಟೋಗಳನ್ನು ಬಹಳ ಜೋಪಾನವಾಗಿ ಇಡುತ್ತಿದ್ದ. ಅವನು ನನ್ನನ್ನು ಎಂದಿಗೂ ಬಿಟ್ಟು ಹೋಗಲು ಸಾಧ್ಯವಿಲ್ಲ. ನೀನು ಇಲ್ಲಿಂದ ಹೊರಟು ಹೋಗು. ನಾನು ನನ್ನ ಮಗನಿಗಾಗಿ ಕಾಯುತ್ತಿದ್ದೇನೆ. ನಾನು ಎಷ್ಟೋ ಗಂಟೆಗಳ ಕಾಲ ಅವರ ಪಾದಗಳ ಬಳಿ ಬಿದ್ದು ಅಳುತ್ತಾ ಕ್ಷಮೆ ಕೇಳಿದೆ. ಓಲ್ಡ್ ಏಜ್ ಹೋಮ್ನಲ್ಲಿರುವವರು ಇದೆಲ್ಲವನ್ನು ನೋಡಿ ಅವರ ಕಣ್ಣುಗಳಲ್ಲೂ ನೀರು ಬಂತು. ಕೊನೆಗೂ ಯಾವಾಗ ನಾನು ತಡಕಾಡುತ್ತಾ ಅವರ ಸೆರಗನ್ನು ಹಿಡಿದು ನನ್ನ ಜೀವನದ ಆಣೆ ಹಾಕಿದೆನೋ ಆಗ ಅವರ ಕಣ್ಣುಗಳಲ್ಲಿ ಒಂದು ಕ್ಷಣ ಮಿಂಚು ಕಾಣಿಸಿತು. ಅವರು ನಡುಗುವ ಕೈಗಳಿಂದ ನನ್ನ ತಲೆ ಸವರಿದರು.
ಆ ಕ್ಷಣವು ಹೇಗಿತ್ತೆಂದರೆ ಸುಡುವ ಮಧ್ಯಾಹ್ನದ ಬಿಸಿಲಿನಲ್ಲಿ ಯಾರೋ ತಣ್ಣನೆಯ ನೀರು ಸುರಿದಂತೆ ಅನ್ನಿಸಿತು. ನಾನು ಅಮ್ಮನನ್ನು ಮರಳಿ ಮನೆಗೆ ಕರೆತಂದೆ. ಅವಳು ಬಹಳ ಮೌನವಾಗಿದ್ದಳು. ನಾನು ಅವಳ ಪ್ರತಿಯೊಂದು ಅಗತ್ಯವನ್ನು ನೋಡಿಕೊಳ್ಳುತ್ತೇನೆ. ಅವಳ ಪಾದಗಳನ್ನು ಒತ್ತುತ್ತೇನೆ. ನನ್ನ ಕೈಯಿಂದಲೇ ಅವಳಿಗೆ ಊಟ ಮಾಡಿಸುತ್ತೇನೆ. ಶಿವಾನಿ ಈಗ ಮನೆಯಲ್ಲಿ ಯಾವುದೋ ಒಂದು ವಸ್ತುವಿನಂತೆ ಇರುತ್ತಾಳೆ. ಅವಳು ಅಮ್ಮನ ಮುಂದೆ ಕಣ್ಣೆತ್ತಿ ನೋಡಲು ಸಾಧ್ಯವಾಗುತ್ತಿಲ್ಲ, ಏಕೆಂದರೆ ರಾಹುಲ್ ಈಗ ಅವಳ ಜೊತೆ ಮಾತನಾಡುತ್ತಲೇ ಇಲ್ಲ. ನನ್ನ ಮಗ ತನ್ನ ತಾಯಿಯನ್ನು ದ್ವೇಷಿಸುತ್ತಾನೆ, ಏಕೆಂದರೆ ಅವಳು ತನ್ನ ಅಜ್ಜಿಯ ಜೊತೆ ಮಾಡಿದ್ದು ರಾಹುಲ್ನ ಪುಟ್ಟ ಹೃದಯದ ಮೇಲೆ ಒಂದು ಆಳವಾದ ಗಾಯವಾಗಿ ಉಳಿದಿದೆ. ತಂದೆ ತಾಯಿ ಯಾವಾಗ ದುರ್ಬಲರಾಗುತ್ತಾರೋ, ಯಾವಾಗ ಅವರು ಮಗುವಿನಂತೆ ಹಠ ಮಾಡುತ್ತಾರೋ, ಆಗ ಅವರು ಹೊರೆಯಲ್ಲ. ಅವರು ವಾಸ್ತವದಲ್ಲಿ ನಮ್ಮ ಕರ್ಮಗಳನ್ನು ಸುಧಾರಿಸಿಕೊಳ್ಳಲು ಇರುವ ಒಂದು ಸುವರ್ಣ ಅವಕಾಶ. ಯಾವ ಮಕ್ಕಳು ಈ ಪರೀಕ್ಷೆಯಲ್ಲಿ ಫೇಲ್ ಆಗುತ್ತಾರೋ ಅವರು ಜೀವನ ಪೂರ್ತಿ ಪ್ರಪಂಚದ ದೃಷ್ಟಿಯಲ್ಲಿ ಎಷ್ಟೇ ಯಶಸ್ವಿಯಾದರೂ ಸಹ ಒಳಗಿನಿಂದ ಯಾವಾಗಲೂ ಶೂನ್ಯ ಮತ್ತು ಸೋತವರಂತೆಯೇ ಇರುತ್ತಾರೆ. ನಾನು ಇಂದು ಕೂಡ ಅಮ್ಮ ಮಲಗಿರುವುದನ್ನು ನೋಡಿದಾಗ ಆ ಪತ್ರ ನೆನಪಾಗುತ್ತದೆ ಮತ್ತು ನನ್ನ ಅಸ್ತಿತ್ವವು ಸಂಕೋಚದ ಬೆಂಕಿಯಲ್ಲಿ ಸುಡಲಾರಂಭಿಸುತ್ತದೆ. ಪಶ್ಚಾತ್ತಾಪ ಬಹುಶಃ ಎಂದಿಗೂ ಮುಗಿಯುವುದಿಲ್ಲ. ಬರೀ ಮನುಷ್ಯ ಅದರೊಳಗೆ ಬದುಕುವುದನ್ನು ಕಲಿತುಕೊಳ್ಳುತ್ತಾನೆ ಅಷ್ಟೇ. ಹಾಗಾದರೆ ಸ್ನೇಹಿತರೆ, ಕತೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ ಮತ್ತು ಅತಿ ಹೆಚ್ಚು ಶೇರ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಈ ಕಥೆಯು ಸಂಪೂರ್ಣವಾಗಿ ಕಾಲ್ಪನಿಕವಾಗಿದೆ. ಇದರಲ್ಲಿ ತೋರಿಸಲಾದ ಎಲ್ಲ ಪಾತ್ರಗಳು, ಘಟನೆಗಳು ಮತ್ತು ಸ್ಥಳಗಳು ಕಲ್ಪನೆಯ ಮೇಲೆ ಆಧಾರಿತವಾಗಿವೆ. ಯಾವುದೇ ವ್ಯಕ್ತಿ, ಕುಟುಂಬ ಅಥವಾ ನೈಜ ಘಟನೆಯ ಜೊತೆ ಇದಕ್ಕೆ ಯಾವುದೇ ಸಂಬಂಧವಿಲ್ಲ. ಕಥೆಯ ಉದ್ದೇಶ ಕೇವಲ ಸಾಮಾಜಿಕ ಸಂದೇಶ ಮತ್ತು ಮಾನವೀಯ ಸಂವೇದನೆಗಳನ್ನು ಪ್ರಸ್ತುತಪಡಿಸುವುದಾಗಿದೆ ಹೊರತು ಯಾರ ಭಾವನೆಗಳಿಗೂ ಧಕ್ಕೆ ತರುವುದಲ್ಲ. ಧನ್ಯವಾದಗಳು.